ತೆಂಗಿನಕಾಯಿಯನ್ನು ದೇಹಕ್ಕೆ ಹೋಲಿಕೆ ಮಾಡಿ ಹಲವಾರು ಹೊಸ ವಿಚಾರಗಳನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟವರಾಗಿದ್ದಾರೆ. ಅದರಲ್ಲಿ ಉಲ್ಲೇಖ ಮಾಡಬೇಕಾಗಿರುವಂಥ ಸಂಗತಿ ಅಂದರೆ, ಕಾಯೊಳಗಿರೋ ನೀರು ಅದು ತೆಂಗಿನ ನೀರು. ನಮ್ಮ ದೇಹ ಅನ್ನೋದು ಕೂಡ ಒಂದು ಕಾಯ, ಇದರೊಳಗೂ ಕೂಡ ನೀರಿದೆ. ಅದು ಯಾವುದು ಅಂದರೆ ಮನಸ್ಸನ್ನು ನೀರಿದೆ ಅನ್ನುವಂಥ ಮಾತನ್ನು ಹೇಳಿದೆ. ಜೊತೆಗೆ ಕಾಯೊಳಗೆ ಕೊಬ್ಬರಿ ಇದೆ, ನಮ್ಮೊಳಗೆ ಖಬರಿದೆ ಅಂತ, ಬುದ್ಧಿ ಇದೆ ಅಂತ ಹೇಳಿದರು. ಭಾಳ ವಿಶೇಷವಾಗಿರುವಂಥ ಸಂಗತಿ ಅದು. ಇದನ್ನು ಕುರಿತು ಸ್ವಲ್ಪ ಚಿಂತನೆ ಮಾಡಿದಾಗ ಸಾಮಾನ್ಯವಾಗಿ ಒಂದು ಕಾಯಿಯನ್ನು ನಾವು ದೇವರ ಮುಂದೆ ಒಡೆದಾಗ ಅಥವಾ ಯಾವುದಕ್ಕಾದರೂ ಒಡೆದಾಗ ನಾವು ಒಡೆಯೋದು ಮೇಲಿನ ಪಟ್ಟಿಯನ್ನು ಒಡಿತೀವಿ, ಹೌದಾ? ಮೇಲಿನ ಪಟ್ಟಿಯನ್ನು ಒಡಿತೀವಿ. ಅದರ ಜೊತೆಗೆ ಒಳಗಿನ ಕೊಬ್ಬರಿನೂ ಕೂಡ ಎರಡು ಭಾಗ ಆಗ್ತದೆ. ಒಳಗಿನ ಕೊಬ್ಬರಿನೂ ಕೂಡ ಎರಡು ಭಾಗ ಆಗ್ತದೆ. ಆದರೆ ಕಾಯಿ ಪಟ್ಟಿ ಒಡಿಬೇಕು, ಕೊಬ್ಬರಿ ಮಾತ್ರ ಗಟ್ಟಿಯಾಗಿರಬೇಕು, ಒಡಿಬಾರ್ದು. ಅಂದ್ರೆ ಆ ಕಾಯಿ ಒಳಗಿನ ಕೊಬ್ಬರಿ ಏನಾಗಿರಬೇಕು ಅಂದ್ರೆ ಪಟ್ಟಿಯಿಂದ ಬಿಡುಗಡೆ ಹೊಂದಿರಬೇಕು. ಒಳಗಿನ ನೀರನ್ನು ತನ್ನೊಳಗೆ ಅಟ್ಟಿಸಿಕೊಂಡು ತಾನು ಗಟ್ಟಿಯಾಗಿರಬೇಕು. ಆವಾಗ ಮಾತ್ರ ಪಟ್ಟಿ ಒಡಿತದ, ಕೊಬ್ಬರಿ ಮಾತ್ರ ಹಾಗೇ ಉಳ್ಕೊಳ್ತದೆ. ಹಂಗೆ ಈ ದೇಹದೊಳಗೂ ಕೂಡ ಚಂಚಲವಾಗಿರುವಂತಹ ಸಾಂಸಾರಿಕ ವಾಸನೆಗಳಿಂದ ಕೂಡಿರುವಂತಹ ಮನಸ್ಸನ್ನು ಸಂಪೂರ್ಣವಾಗಿ ತನ್ನೊಳಗೆ ಲಯಗೊಳಿಸಿಕೊಂಡು ಮನಸ್ಸನ್ನು ಇಲ್ದಂಗೆ ಮಾಡಿಕೊಂಡು ಯಾವ ಬುದ್ಧಿ ಆತ್ಮತತ್ವದಲ್ಲಿ ಲೀನ ಆಗ್ತದನೋ ಆ ಬುದ್ಧಿ ಮಾತ್ರ ಗಟ್ಟಿಯಾಗಿ ಉಳಿತದ. ಮ್ಯಾಲಿನ ದೇಹ ಒಂದು ದಿವಸ ಅಳಿದು ಹೋಗ್ತದೆ. ಅಳಿಯುವ ದೇಹದ ಜೊತೆಗೆ ನಮ್ಮ ಬುದ್ಧಿ ಅಳಿಬಾರ್ದು ಅಂದ್ರೆ ಅದರೊಳಗೆ ಈ ಚಂಚಲತೆ ವಾಸನಾಯುಕ್ತವಾಗಿರುವಂಥ ಮನಸ್ಸನ್ನು ನಾವು ಅದರೊಳಗೆ ಪೂರ್ಣ ಲೀನಗೊಳಿಸಿಕೊಂಡು ಉಳಿಲಾರ್ದಂಗೆ ಮಾಡಿಕೊಂಡಾಗ ಮಾತ್ರ ಈ ಕಾಯಿಯೊಳಗಿನ ಕೊಬ್ಬರಿ ಖಬರು ಅದು ಗಟ್ಟಿಯಾಗಿ ಉಳಿಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಈ ವೇದಿಕೆಯ ಮೂಲಕ ನಾವು ವ್ಯಕ್ತ ಮಾಡಲಿಕ್ಕೆ ಬಯಸ್ತೀವಿ. ಬಹುತೇಕ ಮನಸ್ಸನ್ನು ನಾವು ಬುದ್ಧಿಯೊಳಗೆ ಲೀನಗೊಳಿಸಿಕೊಂಡು ಆ ಬುದ್ಧಿಯನ್ನು ಪರಮಾತ್ಮನಿಗೆ ಅರ್ಪಿಸಬೇಕು ಅಂದರೆ, ಬುದ್ಧಿಯನ್ನು ಶಿವಮಯಗೊಳಿಸಿಕೊಳ್ಬೇಕು ಅಂದ್ರೆ ನಾವು ಮೊದಲು ಯಾರ ಕಡೆ ಹೋಗಬೇಕು ಅಂದ್ರೆ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ವೇದ ಹೇಳಿದಂತೆ ಆ ಪರಮಾತ್ಮ ತತ್ವವನ್ನು ತಿಳಿದುಕೊಳ್ಬೇಕು ಅಂದರೆ, ಆತ್ಮತತ್ವವನ್ನು ಅರಿಯಬೇಕು ಅಂದರೆ ನಾವು ಮೊದಲು ಗುರುವಿನ ಬಳಿಗೆ ಹೋಗಬೇಕು ಅನ್ನುವಂಥ ಮಾತನ್ನು ವೇದ, ಆಗಮ, ಉಪನಿಷತ್ತುಗಳೆಲ್ಲ ಸಾರಿ ಹೇಳಿದ್ದಾರೆ. ವಚನಕಾರರು ಕೂಡ ಮಡಿಕೆ ಮಾಡುವಡೆ ಮಣ್ಣೇ ಮೊದಲು, ತೊಡಿಗೆಯ ಮಾಡುವಡೆ ಪನ್ನೇ ಮೊದಲು, ಶಿವ ಪಥವ ನರಿವಡೆ ಗುರು ಪಥವೇ ಮೊದಲು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆತ್ಮಜ್ಞಾನವನ್ನು, ಪರಮಾತ್ಮನ ಸ್ವರೂಪದ ಅರಿವನ್ನು ಮಾಡ್ಕೊಳ್ಬೇಕಾಗಿತ್ತು ಅಂದ್ರೆ ನೇರವಾಗಿ ಅಲ್ಲಿಗೆ ಹೋದರೆ ಅವಕಾಶ ಇರೋದಿಲ್ಲ. ಮೊದಲು ನಾವು ಗುರುಗಳ ಬಳಿಗೆ ಹೋಗಬೇಕು. ನಮ್ಮಲ್ಲಿ ಅನೇಕ ಸಂಗತಿಗಳದಾವೆ. ಶರೀರಂ ಸ್ವರೂಪಂ ತಥಾವಾ ಕಲತ್ರಂ ಧನಂ ಮೇರು ತುಲ್ಯಂ ಯಶಶ್ಚಾರು ಚಿತ್ರಂ ಗುರೋರಂಘ್ರಿ ಪದ್ಮೆ
ಮನಶ್ಚೇನ್ನ ಲಗ್ನಂ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ಶಂಕರಾಚಾರ್ಯರು ಹೇಳುವಂತಹ ಈ ಉಕ್ತಿಯಂತೆ ಶರೀರ ಬಹಳ ಚೆನ್ನಾಗಿದೆ, ದಷ್ಟಪುಷ್ಟವೂ ಆಗಿದೆ, ಸುಂದರವೂ ಆಗಿದೆ. ಆ ಶರೀರಕ್ಕೆ ಅನುರೂಪಳಾಗಿರುವಂತಹ ಧರ್ಮಪತ್ನಿಯೂ ಪ್ರಾಪ್ತಳಾಗಿದ್ದಾಳೆ. ಸಂಪತ್ತು ಸಾಕಷ್ಟಿದೆ ಮನೆಯಲ್ಲಿ, ಮೇರು ಪರ್ವತದಷ್ಟು ಸಂಪತ್ತು ತುಂಬಿ ತುಳುಕ್ತಾ ಇದೆ. ಅವನ ಕೀರ್ತಿ ವಾರ್ತೆಗಳು 4 ದಿಕ್ಕಿನಲ್ಲಿ ಪಸರಿಸಿದ್ದಾವೆ. ಇಷ್ಟೆಲ್ಲ ಇದ್ದರೂ ಕೂಡ ಇಷ್ಟರ ಮೇಲೆ ಜೀವನ ಸಾರ್ಥಕ ಆಗುತ್ತೆ ಏನು ಅಂತ ಕೇಳಿದರೆ ಶಂಕರಾಚಾರ್ಯರು ಹೇಳ್ತಾರೆ ಸಾಧ್ಯ ಇಲ್ಲ. ಸುಂದರವಾದ ಶರೀರ ಇದೆ, ಅನುರೂಪಳಾದ ಧರ್ಮಪತ್ನಿ ಇದ್ದಾಳೆ, ಸಾಕಷ್ಟು ಸಂಪತ್ತಿದೆ, ಕೀರ್ತಿ ವಾರ್ತೆಗಳು ಎಲ್ಲ ಕಡೆ ಇದ್ದಾವಂದ್ರೂ ಕೂಡ ಒಂದು ವೇಳೆ ಅವನ ಮನಸ್ಸು ಗುರುವಿನ ಚರಣದ ಕಡೆಗೆ ಹರಿದಿರಲಿಲ್ಲ ಅಂದರೆ ಇವೆಲ್ಲ ಇದ್ದು ಕೂಡ ಅವನ ಜೀವನ ನಿರರ್ಥಕ, ವ್ಯರ್ಥ ಅನ್ನುವಂಥ ಮಾತನ್ನು ಶಂಕರ ಭಗವತ್ಪಾದರು ಬರೆದುಕೊಂಡು ಬಂದಿದ್ದಾರೆ. ನಮ್ಮ ಜೀವನ, ನಮ್ಮ ಬದುಕು, ನಮ್ಮ ಎಲ್ಲ ಪ್ರಯತ್ನಗಳು ಸಾರ್ಥಕತೆಯನ್ನು ಪಡೆದುಕೊಳ್ಬೇಕು ಅಂದ್ರೆ ನಾವು ಮೊಟ್ಟ ಮೊದಲು ಎಲ್ಲಿ ಹೋಗಬೇಕು ಅಂದ್ರೆ ಗುರುಗಳ ಕಡೆಗೆ ಹೋಗಬೇಕು, ಗುರುವಿನ ಮಾರ್ಗದರ್ಶನವನ್ನು ಪಡೆದುಕೊಳ್ಬೇಕು. ಗುರುವಿನ ಭವನಿಧಿ ತರಹಿನ ಕೋಯ್. ಕಬೀರ್ ದಾಸರು ಬರ್ಕೊಂಡು ಬರ್ತಾರೆ, ಗುರು ಇಲ್ಲದೆ ಈ ಭವಸಾಗರವನ್ನು ದಾಟಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾದರೆ ಎಂಥ ಗುರುಗಳ ಬಳಿಗೆ ನಾವು ಹೋಗಬೇಕು? ಗುರುಗಳು ಬಹಳಷ್ಟು ಪ್ರಕಾರ ಇರ್ತಾರೆ. ಯೋಗ್ಯರಾಗಿರುವಂಥ ಗುರುಗಳನ್ನು ನಾವು ಆಶ್ರಯಿಸಿಕೊಳ್ಬೇಕು. ಯೋಗ್ಯರಾದ ಗುರುಗಳನ್ನು ಹೆಂಗೆ ಹುಡುಕಬೇಕು? ಗುರು ಕಾರುಣ್ಯ ಸ್ಥಳದಲ್ಲಿ ಜಗದ್ಗುರು ರೇಣುಕ ಭಗವತ್ಪಾದರು ಯೋಗ್ಯ ಗುರುಗಳ ಹಲವಾರು ಲಕ್ಷಣಗಳನ್ನು ಎಳೆಯಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ನಿನ್ನೆ ನಾವು ನೋಡಿದೀವಿ, ಗುರುವಾದವನು ಆತ್ಮತತ್ವ ವಿಚಾರಜ್ಞನಾಗಿರಬೇಕು. ಆತ್ಮತತ್ವ ವಿಚಾರಜ್ಞಂ. ಮುಂದುವರೆದವರು ಹೇಳ್ತಾರೆ ವಿಮುಕ್ತ ವಿಷಯ ಭ್ರಮಂ. ಗುರುವಾದವನು ವಿಷಯಗಳ ಭ್ರಮೆಯಿಂದ ಮುಕ್ತನಾದವನಾಗಿರಬೇಕು. ವಿಷಯಗಳು ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ನಮ್ಮ ಪಂಚ ಜ್ಞಾನೇಂದ್ರಿಯಗಳ ಮೂಲಕ ಯಾವ ಸಂಗತಿಗಳನ್ನು ನಾವೆಲ್ಲ ಆಸ್ವಾದಿಸ್ತೇವೋ ಆ ಎಲ್ಲ ಸಂಗತಿಗಳನ್ನು ವಿಷಯಗಳು ಅಂತ ಕರ್ಕೊಂಡು ಬಂದಿದ್ದಾರೆ. ಈ ವಿಷಯಗಳು ಸರ್ವೇ ಸಾಮಾನ್ಯವಾಗಿ ಯಾವ ಮನುಷ್ಯ ಅನುಭವಿಸ್ತಾ ಇರ್ತಾನೋ, ಯಾವ ಮನುಷ್ಯ ಆಸ್ವಾದಿಸ್ತಾ ಇರ್ತಾನೋ ಆ ಮನುಷ್ಯನ ಮನಸ್ಸಿನ ಮೇಲೆ 2 ರೀತಿಯಾಗಿರುವಂತಹ ಭ್ರಮೆಗಳನ್ನು ಉಂಟು ಮಾಡ್ತಾ ಇರ್ತಾವೆ. ಒಂದು, ಸುಖ ಇಲ್ಲದೆ ಇದ್ದರೂ ಕೂಡ ಸುಖ ಇದೆ ಅನ್ನುವಂಥ ಭ್ರಮೆಯನ್ನು. ಎರಡನೇದು, ಅವು ಯಾವಾಗಲೂ ಇರೋದಿಲ್ಲ, ಅನಿತ್ಯವಾಗಿದ್ರೂ ಕೂಡ ಯಾವಾಗಲೂ ಇರ್ತದೆ, ಇದೇ ರೀತಿ ಸುಖಾನ ಕೊಡ್ತದೆ ಅನ್ನುವಂತಹ ಅನಿತ್ಯವಾಗಿದ್ರೂ ನಿತ್ಯವಾಗಿರುವ ಭ್ರಮೆಯನ್ನು ಆ ವಿಷಯಗಳು ಮನುಷ್ಯನ ಮನಸ್ಸಿನ ಮೇಲೆ ಉಂಟು ಮಾಡ್ತಾ ಇರ್ತವೆ. ಯಾವ ಮನುಷ್ಯ ಆಸಕ್ತಿಯಿಂದ ವಿಷಯಗಳನ್ನು ಆಸ್ವಾದಿಸ್ತಾನೋ ಆ ಮನುಷ್ಯನ ಮನಸ್ಸಿನ ಮೇಲೆ ಈ ರೀತಿಯಾಗಿರುವಂತಹ ಭ್ರಮೆಗಳು ಉಂಟಾಗ್ತಾ ಇರ್ತವೆ. ಅದಕ್ಕೆ ವಿಷಯಗಳನ್ನು ಹೆಂಗೆ ಅನುಭವಿಸಬೇಕು ಅಂದರೆ ಆಸಕ್ತಿಯನ್ನು ಕಳೆದುಕೊಂಡು ವಿಷಯಗಳನ್ನು ನಾವು ಅನುಭವಿಸಬೇಕು. ಸಾಮಾನ್ಯವಾಗಿ ನಾವು ಹೇಳ್ತಾ ಇರ್ತೀವಿ ಏನು ಅಂದರೆ, ನೀರಿನೊಳಗೆ ನೌಕೆ ಇರಬೇಕು, ಒಳ್ಳೆಯದು. ಹೌದಾ? ನೀರಿನೊಳಗೆ ನೌಕೆ ಇತ್ತು ಅಂದರೆ ಆ ನೌಕೆಯಲ್ಲಿ ಕುಳಿತುಕೊಂಡು ನಾವು ನದಿಯನ್ನು ದಾಟಬಹುದು. ಆದರೆ
ನೌಕೆಯೊಳಗೆ ನೀರು ಬಂತು ಅಂದರೆ, ನೌಕೆಯೊಳಗೆ ನೀರು ಬಂತು ಅಂದ್ರೆ ಆ ನೌಕೆ ನದಿಯನ್ನು ದಾಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವಲ್ಪ ಸಮಯ ಕಳೆದ ಮೇಲೆ ಅಲ್ಲೇ ಅದು ನೀರು ಹೆಚ್ಚಾಗಿ ಮುಳುಗಿ ಹೋಗಿಬಿಡ್ತದೆ. ಯಾವುದು ಎಲ್ಲಿರಬೇಕೋ ಅಲ್ಲೇ ಇರಬೇಕು ಅಂದ್ರೇ ಅದರ ಗೌರವ, ಅದರ ಮಹತ್ವ, ಅದರ ವಿಶೇಷತೆ ನಮ್ಮ ಗಮನಕ್ಕೆ ಬರ್ತದೆ. ಅದನ್ನು ನಾವು ಆಸ್ವಾದಿಸಲಿಕ್ಕೆ ಸಾಧ್ಯ. ನೀರಿನೊಳಗೆ ನೌಕಿರಬೇಕು, ನೌಕೆಯೊಳಗೆ ನೀರಿರಬಾರ್ದು. ಹಂಗೆ ಸಂಸಾರದೊಳಗೆ ನಾವಿರಬೇಕೇ ಹೊರತು ನಮ್ಮ ಒಳಗೆ ಸಂಸಾರ ಬರಲಾರ್ದಂಗೆ ನಾವು ನೋಡ್ಕೊಂಡಿರ್ಬೇಕು. ಸಂಸಾರದೊಳಗೆ ನಾವಿದ್ದು ಆಸಕ್ತಿಯನ್ನು ಕಳ್ಕೊಂಡು ಜೀವನವನ್ನು ಸಾಗಿಸ್ತಾ ಇದ್ವಿ ಅಂದ್ರೆ ಸಂಸಾರದೊಳಗೆ ಇದ್ರೂ ಕೂಡ ಸಸಾರವಾಗಿ ಆ ಸಂಸಾರವನ್ನು ದಾಟಿಬಿಡಬಹುದು. ಅಕಸ್ಮಾತ್ ಸಂಸಾರ ನಮ್ಮ ಒಳಗೆ ನುಸುಳಲಿಕ್ಕೆ ಶುರುವಾಯಿತು ಅಂದರೆ ನಾವು ಮುಳುಗಾಕ ಪ್ರಾರಂಭ ಆಗ್ತೀವಿ. ಒಂದು ದಿವಸ ಮುಳುಗೇ ಬಿಡ್ತೀವಿ. ಅದಕ್ಕೆ ಯಾವುದು ಎಲ್ಲಿರಬೇಕು ಅಲ್ಲಿದ್ದರೆ ಒಳ್ಳೆಯದು. ಕಿಚ್ಚು ಎಲ್ಲಿರಬೇಕು? ಒಲೆಯಾಗಿರಬೇಕು. ಹೌದಿಲ್ಲ? ಕಿಚ್ಚು ಒಲೆಯಾಗಿತ್ತು ಅಂದ್ರೆ ಅದರಿಂದ ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದು. ಆದರೆ ಒಲೆಯಲ್ಲಿರೋ ಆ ಕಿಚ್ಚು ನಮ್ಮ ಹೊಟ್ಟೆಯೊಳಗೆ ಬಂತಂದ್ರೆ ಏನಾಗತ್ತದು? ಹೊಟ್ಟೆ ಕಿಚ್ಚಾಗತ್ತೆ, ದ್ವೇಷ ಆಗುತ್ತೆ, ಅಸೂಯೆ ಆಗುತ್ತೆ. ಆ ದ್ವೇಷ ಅಸೂಯೆಗಳು ಇಡೀ ಕುಟುಂಬವನ್ನು ಹಾಳು ಮಾಡಿ ನಮ್ಮ ಜೀವನನೇ ಸರ್ವನಾಶ ಮಾಡಿಬಿಡುತ್ತೆ. ಅದಕ್ಕೆ ಕಿಚ್ಚು ಎಲ್ಲಿರಬೇಕು? ಒಲೆಯೊಳಗಿರಬೇಕು, ತಲೆಯೊಳಗೆ ಬರಬಾರ್ದು. ಒಲೆಯೊಳಗಿರಬೇಕೇ ಹೊರತು ಹೊಟ್ಟೆಯೊಳಗೆ ಬರಬಾರ್ದು. ಹಂಗೆ ನಮ್ಮ ಜೀವನವನ್ನು ನಾವು ಸಾಗಿಸ್ತಾ ಇರಬೇಕು. ವಿಷಯಗಳನ್ನು ನಾವು ದೈಹಿಕವಾಗಿ ಅನುಭವಿಸಬೇಕೇ ಹೊರತು ಮಾನಸಿಕವಾಗಿ ಅನುಭವಿಸಬಾರ್ದು. ಮನಸ್ಸನ್ನು ಮುಕ್ತವಾಗಿರಿಸಿಕೊಂಡು ವಿಷಯಗಳನ್ನು ಅನುಭವಿಸಿದಾಗ ಆ ವಿಷಯಗಳು ನಮ್ಮನ್ನು ಏನೂ ಮಾಡೋದಿಲ್ಲ, ಭ್ರಮೆಯನ್ನು ಮನಸ್ಸಿನ ಮೇಲೆ ಉಂಟು ಮಾಡೋದಿಲ್ಲ. ಅಕ್ಕಮಹಾದೇವಿ ಭಾಳ ಸುಂದರವಾಗಿರುವಂಥ ಉದಾಹರಣೆಯನ್ನು ಕೊಡ್ತಾಳೆ. ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲಡೆ ಹಾವಿನ ಸಂಘವೇ ಲೇಸು. ಹಾವಿನ ಸಂಘವೇ ಲೇಸು. ಹಾವು ಅಪಾಯಕಾರಿ ಅಲ್ಲ. ಹಾವಿನೊಳಗೆ 2 ಹಲ್ಲಿರ್ತಾವೆ ಬಾಯೊಳಗೆ, ವಿಷದ ಹಲ್ಲು ಅಂತ ನಾವು ಕರಿತೀವಿ. ಹಾವಾಡಿಗ ಆ ವಿಷದ ಹಲ್ಲುಗಳನ್ನು ತೆಗೆದು ಹಾಕ್ತಾನೆ. ಆ ಹಾವನ್ನೇ ತನ್ನ ಜೀವನೋಪಾಯದ ವಸ್ತುವನ್ನಾಗಿ ಸಾಧನವನ್ನಾಗಿ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾನೆ. ಆದರೆ ಮೂಲತಃ ಹಾವು ಅಪಾಯಕಾರಿ. ಹಾವು ಅಪಾಯಕಾರಿ ಅಲ್ಲ, ಆ ಹಾವಿನ ಬಾಯಿಯೊಳಗಿರುವಂಥ ಹಲ್ಲು ಅಪಾಯಕಾರಿ. ಆ ಹಲ್ಲನ್ನು ತೆಗೆದು ಆ ಹಾವನ್ನು ಉಪಯೋಗ ಮಾಡ್ಕೊಂಡು ಬಿಟ್ಟರೆ ಆ ಹಾವು ಕೂಡ ಏನು ಮಾಡೋದಿಲ್ಲ. ನಮ್ಮ ಜೀವನಕ್ಕೆ, ನಮ್ಮ ಭವಿಷ್ಯಕ್ಕೆ ಅದೊಂದು ಸಾಧನ ಆಗ್ತದೆ, ಮಾಧ್ಯಮ ಆಗ್ತದೆ, ಉಪಾಯ ಆಗ್ತದೆ. ಹಂಗೆ ವಿಷಯಗಳು ಅಪಾಯಕಾರಿ ಅಲ್ಲ. ಆ ವಿಷಯಗಳನ್ನು ನಾವೇನು ಮನಸ್ಸಿನೊಳಗೆ ತಗೊಳ್ತೀವಲ್ಲ, ಆಸಕ್ತಿಯಿಂದ ಅನುಭವಿಸ್ತೀವಲ್ಲ, ಆ ಆಸಕ್ತಿನೇ ಅಪಾಯಕಾರಿ. ಆ ಆಸಕ್ತಿಯನ್ನು ತೆಗೆದು ಹಾಕಿ ವಿಷಯಗಳನ್ನು ಕೇವಲ ದೈಹಿಕವಾಗಿ ಮಾತ್ರ ನಾವು ಅನುಭವಿಸಿದ್ದಾದರೆ ಆ ವಿಷಯಗಳು ನಮ್ಮ ಮನಸ್ಸಿನ ಮೇಲೆ ಯಾವುದೇ ರೀತಿಯಾಗಿರುವಂಥ ಭ್ರಮೆಯನ್ನು ಉಂಟು ಮಾಡೋದಿಲ್ಲ. ಅವು ಕೂಡ ನಮಗೆ, ನಮ್ಮ ದೇಹಕ್ಕೆ, ನಮ್ಮ ದೇಹದ ಆರೋಗ್ಯಕ್ಕೆ ಸಾಧನ ಆಗ್ತವೆ ಅನ್ನುವಂಥದ್ದನ್ನು ನಾವು ಅರ್ಥೈಸಿಕೊಳ್ಬೇಕು. ಪ್ರಾರಂಭದಲ್ಲಿ ನಾವು ಹೇಳಿದ್ವಿ ನಿಮಗೆ ಏನು ಅಂದರೆ, 2 ರೀತಿಯಾಗಿರುವಂಥ ಭ್ರಮೆಗಳನ್ನು, ವಿಷಯಗಳನ್ನು ಅನುಭವಿಸುವಂಥ ಮನುಷ್ಯ ಆಸಕ್ತ ಭಾವದಿಂದ ಅನುಭವಿಸಿದರೆ ಉಂಟು ಮಾಡ್ತವೆ ಅಂತ. ವಸ್ತುತಃ ಸೂಕ್ಷ್ಮವಾಗಿ ವಿಚಾರ ಮಾಡಿದರೆ ವಿಷಯಗಳಲ್ಲಿ ಸುಖ ಇದೆ ಅಂತ ನಾವು ಕಲ್ಪನೆ ಮಾಡ್ಕೊಂಡ್ವಿ. ಸೂಕ್ಷ್ಮವಾಗಿ ವಿಚಾರ ಮಾಡಿದರೆ ವಿಷಯಗಳಲ್ಲಿರುವಂಥ ಸುಖ ಅದು ಅತ್ಯಂತ ಕ್ಷಣಿಕವಾಗಿರುವಂಥದ್ದು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಿಂದ ನಾವು ಅನುಭವಿಸುವಂತಹ ಸುಖ
ಅದು ಯಾವಾಗಲೂ ಇರುವಂಥದ್ದಲ್ಲ, ಕ್ಷಣಿಕವಾಗಿರುವಂಥದ್ದು. ಅಲ್ಲಮ್ಮ ಪ್ರಭುದೇವರು ಅದಕ್ಕಾಗೇನೆ ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ, ಸಾಗರದಷ್ಟು ದುಃಖ ನೋಡ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ವಿಷಯಗಳಲ್ಲಿರೋ ಸುಖ ಸಾಸಿವೆಯಷ್ಟು. ಆ ಸುಖವನ್ನು ಪಡೆಯೋದಕ್ಕಾಗಿ ನಾವು ಪಡಬೇಕಾಗಿರೋ ಕಷ್ಟ ಸಾಗರದಷ್ಟು. ಸಾಗರದಷ್ಟು ಕಷ್ಟಪಟ್ಟಾಗ ಸಾಸಿವೆಯಷ್ಟು ಸುಖ ನಮಗೆ ಪ್ರಾಪ್ತಿಯಾಗ್ತದೆ. ಆದರೆ ಆ ಸಾಸಿವೆಯಷ್ಟು ದೊರೆಯುವ ಸುಖ ಏನದಲ್ಲ, ಅದನ್ನು ಪಡೆದುಕೊಳ್ಳೋದಕ್ಕಾಗಿ ನಾವು ಪಟ್ಟಿರುವಂತಹ ಸಾಗರದಷ್ಟು ಕಷ್ಟವನ್ನು ಮರಿಸಿ ಹಾಕೋ ಶಕ್ತಿ ಆ ಕ್ಷಣದ ಸುಖದೊಳಗಿರ್ತದೆ. ಮರಿಸಿ ಹಾಕಿಬಿಡ್ತದೆ. ನಿಮಗೆ ಉದಾಹರಣೆಗೆ ಹೇಳಬೇಕು ಅಂದ್ರೆ, ನೀವು ಏನೋ ಒಂದು ವಸ್ತುವನ್ನು, ಯಾವುದೋ ಒಂದು ಪದಾರ್ಥವನ್ನು, ಅದು ಬಜಿ ಅಂತಾರೆ ಇಟ್ಕೊಳ್ರಿ, ಹೋಳಿಗೆ ಅಂತಾರೆ ಇಟ್ಕೊಳ್ರಿ, ಒಬ್ಬಟ್ಟು ಅಂತಾರೆ ಇಟ್ಕೊಳ್ರಿ, ಪಾಯಸ ಅಂತಾರೆ ಇಟ್ಕೊಳ್ರಿ, ಯಾವುದೋ ಒಂದು ಪದಾರ್ಥವನ್ನು ನೀವು ಅನುಭವಿಸಬೇಕು, ಊಟ ಮಾಡಬೇಕು ಅಂತ ಬಯಸಿದ್ರೆ ಅದರ ಸಲುವಾಗಿ ಎಷ್ಟು ಕಷ್ಟಪಡಬೇಕು? ತಾಯಂದಿರಿಗೆ ಮೊದಲು ನೀವು ಇಂಥ ಇದು ನನಗೆ ಬೇಕಾಗ್ಯದ ಮಾಡು ಅಂತ ಹೇಳಬೇಕು. ಮನ್ಯಾಗ ನನಗೆ ಒಬ್ಬಟ್ಟು ಬೇಕಾಗ್ಯದ ಮಾಡು ಅಂತ ಹೇಳಬೇಕು. ಅವ್ರು ತಯಾರಾಗಬೇಕು ಮಾಡಕ್ಕೆ. ಅವರೇನಾರು ಟಿ ವಿ ನೋಡೋದ್ರೊಳಗೆ ಬಿಜಿ ಆಗಿದ್ರು ಅಂದ್ರೆ ಒಬ್ಬಟ್ಟು ಸಿಗಂಗಿಲ್ಲ. ಅವ್ರು ತಯಾರಾದರೂ ಕೂಡ ದಿಢೀರಂತ ಮಾಡಿಕೊಡೋಕ್ಕಾಗೋದಿಲ್ಲ. ನೀವು ಒಬ್ಬಟ್ಟು ತಿನ್ನಬೇಕು, ಹೋಳಿಗೆ ತಿನ್ನಬೇಕು ಅಂದ್ರೆ ಇಷ್ಟೆಲ್ಲ ಸಾಮಾನು ತಂದುಕೊಡ್ರಿ ಅಂತ ಲಿಸ್ಟ್ ಮಾಡಿಕೊಡ್ತಾರೆ. ಬಾಜಾರ್ಗೆ ಹೋಗಿ, ಮಾರ್ಕೆಟ್ಗೆ ಹೋಗಿ ಅವನ್ನೆಲ್ಲ ತೊಗೊಂಡು ಬರ್ಬೇಕು. ನೀವು ಒಂದೊಂದು ಹುಡುಕ್ಯಾಡಿ ಜೇಬು ಖಾಲಿ ಮಾಡಿಕೊಂಡು ಆ ಎಲ್ಲ ಸಾಮಾನುಗಳನ್ನು ತಂದು ಕೊಡಬೇಕು. ತಂದು ಕೊಟ್ಟ ಮೇಲೆ ಆಮೇಲೆ ಇವ್ರ ಪಾಳೆ ಬ್ಯಾಳೆ ಕುದಿಸ್ಬೇಕು. ಮೊದಲೆಲ್ಲ ಹೂರಣ ರುಬ್ತಿದ್ರು, ಈಗೆಲ್ಲ ಮಿಕ್ಸರ್ಗೆ ಹಾಕ್ತೀರಿ ನೀವು. ತಡ ಎಲ್ಲ ತಯಾರಾಗಿಬಿಡ್ತದೆ. ಹೂರಣ ತಯಾರಾಗಬೇಕು. ಆಮೇಲೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಸಲಕರಣೆಗಳನ್ನು ಸಿದ್ಧಪಡಿಸಿಕೊಳ್ಬೇಕು. ಉಳ್ಳಿ ಮಾಡಬೇಕು, ಹೂರಣ ತುಂಬಬೇಕು, ಅವನ್ನ ಲಟ್ಟಿಸ್ಬೇಕು, ಆಮೇಲೆ ಹಂಚ ಮೇಲೆ ಬೇಯಿಸ್ಬೇಕು. ಹೋಳಿಗೆ ತಯಾರಾಗ್ತದೆ. ಈಗ ನಾವು ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತೀವಿ. ಈ ಹೋಳಿಗೆ ಸಲುವಾಗಿ ಮಾರ್ಕೆಟ್ಗೆ ಹೋಗಿ ಸಾಮಾನುಗಳನ್ನು ತೊಗೊಂಡು ಬಂದ್ರಲ್ಲ, ತೊಗೊಂಡು ಬಂದಾಗ ಏನಾರು ಸುಖ ಆಯ್ತನ್? ತೊಗೊಂಡು ಬರುವಾಗ ಏನೂ ಸುಖ ಇಲ್ಲ. ತಂದು ನಿಮ್ಮ ಕೈಯಾಗ ಕೊಟ್ಟರು. ಹೋಳಿಗೆ ತಯಾರು ಮಾಡಿದ್ರಲ್ಲ ಕಷ್ಟಪಟ್ಟು, ಅವಾಗ ಏನಾರು ಸುಖ ಆಯ್ತನ್? ಅವಾಗೂ ಸುಖ ಇಲ್ಲ. ಹೋಳಿ ರೆಡಿ ಆಯ್ತು, ಊಟಕ್ಕೆ ಕೂತ್ಕೊಂಡ್ರಿ. ಹಂಚಿನ ಮೇಲಿನ ಬಿಸಿ ಬಿಸಿ ಹೋಳಿಗೆ ತಾಟ್ನೊಳಗೆ ಬಂದು ಸುಖ ಆಯ್ತೇನು? ಇಲ್ಲ. ಬಿಸಿ ಬಿಸಿ ಹೋಳಿಗೆ ತಾಟ್ನಾಗ ಬಂತು, ಮ್ಯಾಲೆ ತುಪ್ಪನೂ ನೀಡಿದರು. ಆ ಬಿಸಿ ಬಿಸಿ ಹೋಳಿಗೆನ ಕೈಯಿಂದ ಮುರ್ಕೊಂಡು ತುತ್ತು ಮಾಡಿ ಹೀಗೆ ಬಾಯಾಳಗಿಟ್ಕೊಂಡ್ರಿ. ಒಂದು ಕ್ಷಣ ರುಚಿ ಅನ್ನಿಸ್ತು, ಸುಖ ಅನ್ನಿಸ್ತು. ಅದನ್ನು ಮೆಲ್ಲದ್ರಿ, ತಿಂದ್ರಿ. ಆಮೇಲೆ ಒಳಗೆ ಕಳಿಸಿದ್ರಿ. ಒಳಗೆ ಹೋದ್ಮೇಲೆ ಮತ್ತೇನಿಲ್ಲ. ಎಷ್ಟೋ ತನಕ ಸುಖ? ಕ್ಷಣ ಮಾತ್ರ. ಎಲ್ಲಿವರೆಗೆ ವಿಷಯಗಳು ಇಂದ್ರಿಯಗಳ ಜೊತೆಗೆ ಸಂಬಂಧವನ್ನು ಹೊಂದಿರ್ತಾವೋ ಅಲ್ಲಿವರೆಗೆ ಮಾತ್ರ ಸುಖ. ಆ ಇಂದ್ರಿಯಗಳಿಂದ ವಿಷಯಗಳು ಹೊರಗಿದ್ದಾಗೂ ಸುಖ ಇಲ್ಲ, ಅನುಭವಿಸಿ ಒಳಗೆ ಹೋದ ಮೇಲೂ ಸುಖ ಇಲ್ಲ. ಸಂಬಂಧ ಇರೋ ತನಕ ಮಾತ್ರ ಸುಖ, ಎಷ್ಟು ಕ್ಷಣಿಕವಾಗಿರುವಂಥದ್ದು. ಆದರೆ ಆ ಒಂದು ಕ್ಷಣದ ಸುಖ ಏನು ಮಾಡ್ತದಂದ್ರೆ ಮನುಷ್ಯನ ಮನಸ್ಸಿನ ಮೇಲೆ ಇದೇ ಪರ್ಮನೆಂಟ್ ಸುಖ ಅನ್ನುವಂಥ ಭ್ರಮೆಯನ್ನು ಸೃಷ್ಟಿ ಮಾಡ್ತದೆ. ಒಂದು ಕ್ಷಣದೊಳಗೆ ಇಷ್ಟು ಕೆಲಸ ಮಾಡಿಬಿಡ್ತದೆ. ನಿಮಗೆ ಸುಮ್ಮನೆ ಒಂದು ವಿಷಯದ ಉದಾಹರಣೆಯನ್ನು ಕೊಟ್ಟಿವಿ.
ಎಲ್ಲ ವಿಷಯಗಳ ಪರಿಸ್ಥಿತಿನೂ ಹಿಂಗೇ ಇರೋದು. ಇನ್ನೂ ಒಂದು ಸ್ವಲ್ಪ ಮುಂದುವರೆದು ಹೇಳಬೇಕು ಅಂದ್ರೆ ನಾಲಿಗೆಯ ಮೇಲೆ ಹೋಳಿಗೆ ಇರೋ ತನಕ ಏನು ಸುಖ ಅನ್ನಿಸ್ತದಲ್ಲ, ಅದು ಕೂಡ ಖರೆ ಹೇಳಬೇಕು ಅಂದ್ರೆ ಹೋಳಿಗೆದಲ್ಲ. ಹೋಳಿಗೆ ಸುಖ ಅಲ್ಲ ಅದು ಎದರದು ಅಂತ ಕೇಳಿದ್ರೆ, ನಾಲಿಗೆಯ ಮೇಲೆ ಹೋಳಿಗೆ ಬಂದ ಆ ಕ್ಷಣವೇ ನಮ್ಮ ಮನಸ್ಸು ಒಂದು ಕ್ಷಣ ಏಕಾಗ್ರ ಆಗ್ತದ, ತನ್ಮಯ ಆಗ್ತದ, ಲೀನ ಆಗ್ತದ. ಆ ಏಕಾಗ್ರ ಮತ್ತು ತನ್ಮಯವಾದ ಮನಸ್ಸಿನೊಳಗೆ ಆತ್ಮದ ಬೆಳಕು ಒಂದು ಕ್ಷಣ ಹೀಗೆ ಬಿದ್ದು ಹೋಗ್ತದ. ಅವಾಗ ನಮಗೆ ಸುಖ ಅನ್ನಿಸ್ತದ. ಅದು ಆತ್ಮದ ಸುಖವೇ ಹೊರತು ಹೋಳಿಗೆಯ ಸುಖ ಅಲ್ಲ ಅನ್ನೋದನ್ನು ನಾವು ಅರ್ಥೈಸ್ಕೊಳ್ಬೇಕು. ಒಂದು ವೇಳೆ ಹೋಳಿಗೆದ ಸುಖ ಇತ್ತು ಅಂದರೆ ಅದನ್ನು ಒಳಗೆ ಕಳಿಸ್ತೀರಿ, ಹಂಗೆ ಇಟ್ಕೊಂಡು ಕೊಂಡಿರ್ಬೇಕು. ಬಾಯಾಗನ ಇಟ್ಕೊಂಡು ಕೊಂಡ್ರಾಗ ಸಾಧ್ಯ ಐತೆ? ಹಂಗೇನಾದರೂ ಇಟ್ಕೊಂಡು ಕುಂತರೂ ಕೂಡ ಅದು ಸುಖ ಅನ್ಸಂಗಿಲ್ಲ, ಅದ ದುಃಖ ಆಗ್ತದೆ. ಆಮೇಲೆ ಅದ ದುಃಖ ಆಗ್ತದೆ. ನೀವು ಊಟ ಮಾಡೋ ಕಾಲಕ್ಕೆ ಯಾವುದಾದ್ರೂ ಒಂದು ಪದಾರ್ಥದ ಒಂದು ಕಣ ನಾಲಿಗೆ ಮೇಲೋ ಗಲ್ಲದ ಒಳಗೋ ಅಥವಾ ಹಲ್ಲಿನೊಳಗೋ ಉಳ್ಕೋತು ಅಂದ್ರೆ ಏನು ಮಾಡ್ತೀರಿ? ಅದನ್ನು ಶತಾಯ ಗತಾಯ ಪ್ರಯತ್ನ ಮಾಡಿ ಒಳಗರೆ ಕಳಿಸ್ತೀರಿ, ಹೊರಗರೆ ಹಾಕ್ತೀರಿ. ಯಾಕಂದ್ರೆ ಅದು ಭಾಳ ತನಕ ಇತ್ತಂದ್ರೆ ಅದ ದುಃಖ ಆಗಿ ಪರಿಣಮಿಸ್ತದೆ, ಅದ ಕಿರಿಕಿರಿ ಆಗ್ಲಿಕ್ಕೆ ಶುರು ಆಗ್ತದೆ. ಖರೆ ಇರೋ ಸುಖ ಯಾರ್ದು ಅಂದ್ರೆ ನಮ್ಮ ಒಳಗಿನ ಸುಖ, ಅಂತರಂಗದ ಸುಖ, ಆತ್ಮದ ಸುಖ. ಆ ಸುಖವೇ ವಿಷಯದ ಮೂಲಕ ನಮಗೆ ಬರ್ತದೆ ಹೊರತು ಅದು ವಿಷಯದ ಸುಖ ಅಲ್ಲ. ನಿಮಗೊಂದು ಭಾಳ ಕೆಳದರ್ಜೆಯ ಉದಾಹರಣೆಯನ್ನು ಕೊಡಬೇಕು ಅಂದರೆ, ನಾಯಿ ಎಲುಬು ಕಡಿತಿರ್ತದ. ಆ ಎಲುಬನ್ನು ಕಡಿಯುವಾಗ ನಾಯಿಯ ಒಸಡಿಗೆ ಚುಚ್ಚಿ ಆ ಒಸಡಿನ ಮೂಲಕ ರಕ್ತಸ್ರಾವ ಆಗ್ತದೆ. ಯಾರಿಗೆ? ನಾಯಿಗೆ ರಕ್ತಸ್ರಾವ ಆಗ್ತಿರ್ತದೆ. ಆ ಎಲುಬನ್ನು ಕಡಿದಾಗ ರಕ್ತಸ್ರಾವ ಆದಾಗ ಒಸಡಿನ ಮೂಲಕ ಹರಿದು ಬಂದ ರಕ್ತ ನಾಲಿಗೆ ಮೇಲೆ ಬೀಳ್ತದೆ. ಆ ನಾಲಿಗೆ ಮೇಲೆ ಬಿದ್ದಿರುವಂಥ ರಕ್ತವನ್ನು ಸವಿಯುವಂಥ ಆ ನಾಯಿ ಏನು ತಿಳ್ಕೊತದ ಅಂದ್ರೆ, ಈ ಎಲುಬಿನೊಳಗಿಂದ ನನಗೆ ಈ ರಕ್ತ ಸಿಗಾಕತ್ತೈತಿ ಅಂತ ತಿಳ್ಕೊತದೆ. ಅದು ಬರಾಕತ್ತಿದ್ದು ಎಲ್ಲಿಂದ? ತಂದೆಯದು. ಹಡಕೆಗೆ ನೆಚ್ಚಿದ ಸೊಣಗ ಅಮೃತದ ಸವಿಯಬಲ್ಲುದೇ? ಶರಣರು ಪ್ರಶ್ನೆ ಮಾಡ್ತಾರೆ. ತನ್ನ ದೇಹದ ರಕ್ತ ಎಲುಬು ಕಡಿಯೋದ್ರಿಂದ ಬರೋಣದ್ರಿಂದ ಅದು ಏನು ತಿಳ್ಕೊಂಡದ ಅಂದ್ರೆ, ಈ ಎಲುಬಿನಾಗಿಂದ ನನಗೆ ಸಿಗಾಕತ್ತೈತಿ ಅಂತ ತಿಳ್ಕೊಂಡದ. ಯಾವುದೋ ನಾಯಿ. ಮನುಷ್ಯನ ಪರಿಸ್ಥಿತಿನೂ ಇದಕ್ಕಿಂತ ಭಿನ್ನ ಇಲ್ಲ. ಸುಖ ತಂದು ಆ ವಿಷಯಗಳನ್ನು ಅನುಭವಿಸುವಾಗ ತನ್ನ ಸುಖನೇ ತನಗೆ ಪ್ರಕಟ ಆಗೋಣದರಿಂದ ನಮ್ಮ ಮನಸ್ಸು ಏನಂತ ಭಾವಿಸ್ಕೊಳ್ತದೆ ಅಂತ ಕೇಳಿದ್ರೆ, ಈ ವಿಷಯಗಳಿಂದಲೇ ನನಗೆ ಸುಖ ಸಿಗ್ತದೆ ಅಂತ ತಿಳಿದುಕೊಂಡು ಭ್ರಮೆಯನ್ನು ಅನುಭವಿಸ್ತದೆ. ಆದರೆ ವಸ್ತುತಃ ಇರೋದು ಎದರದಂದ್ರೆ ಅದು ನಮ್ಮದೇ ಸುಖ. ನಾಯಿ ಹೆಂಗೆ ಭ್ರಮೆಯಲ್ಲಿ ಎಲುಬು ಕಡಿತಾ ಇರ್ತದನೋ ಹಂಗೆ ಮನುಷ್ಯ ಈ ಭ್ರಮೆಯಲ್ಲೇನೆ ವಿಷಯಗಳನ್ನು ಅನುಭವಿಸಬೇಕು ಅನ್ನುವಂಥ ನಿರಂತರ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಅದು ವಿಷಯದ್ದಲ್ಲ, ಅದು ನಮ್ಮ ಆತ್ಮದ ಸುಖ ಅನ್ನೋದನ್ನು ನಾವು ಅರ್ಥೈಸಿಕೊಳ್ಳಬೇಕು. ಇದು ಮೊದಲನೆಯ ಭ್ರಮೆ, ವಿಷಯಗಳು ಸೃಷ್ಟಿ ಮಾಡುವಂಥ ಮೊದಲನೆಯ ಭ್ರಮೆ. ಇನ್ನು ಎರಡನೇ ಭ್ರಮೆ ಯಾವುದು ಅಂದ್ರೆ, ಒಂದು ಕ್ಷಣ ಎಂದು ಹೋಗಿಬಿಡ್ತದೆ, ಆದರೆ ಯಾವಾಗಲೂ ಇರ್ತೀನಿ ಅನ್ನುವಂತಹ ಭ್ರಮೆಯನ್ನು ಅದು ಉಂಟು ಮಾಡ್ತದೆ. ಯಾವುದು ಶಾಶ್ವತ ಇದೆ? ಎಲ್ಲವೂ ಒಂದು ದಿವಸ ಅಳಿದು ಹೋಗುವಂತಹದ್ದು. ವಿಷಯಗಳು ಅಳಿದು ಹೋಗ್ತವೆ. ಆ ವಿಷಯಗಳನ್ನು ಅನುಭವಿಸುವಂತಹ ಇಂದ್ರಿಯಗಳು ಕ್ಷೀಣ ಹಾಕ್ಕೋತ ಹೋಗಿಬಿಡ್ತಾವೆ.
ಆದರೂ ಕೂಡ ಇದೇ ಶಾಶ್ವತ, ಇದೇ ನಿತ್ಯ, ಇದೇ ಪರ್ಮನೆಂಟ್ ಅಂತ ಮನುಷ್ಯ ಭ್ರಮೆಯಲ್ಲಿ ಸಾಗ್ತಾ ಇರ್ತಾನೆ. ಅದರಿಂದಲೇ ಬಂಧನ ಮನುಷ್ಯನಿಗೆ ಪ್ರಾಪ್ತಿಯಾಗೋದು. ಬಂಧನವೇ ಮನುಷ್ಯನಿಗೆ ಪ್ರಾಪ್ತಿಯಾಗೋದು. ನಿಜಗುಣ ಶಿವಯೋಗಿಗಳು ಒಂದು ಉದ್ಗಾರವನ್ನು ತೆಗಿತಾರೆ. ಅಳಿ ಮೀನು ಗಜ ಪತಂಗ ಮೃಗವೆಂಬ ವಿವು ಅಳಿವ ಒಂದೊಂದರಳು ಬಳಸಿದ 5 ಇಂದ್ರಿಯದ ಗುಣದೊಳು ಸುಳಿಯಲೆಂತುಳಿವೆ ನೀನು ಬೇಡ ಬೇಡಲೆ ಮನವೇ ವಿಷಯದಾಸೆ, ಬೇಡ ಬೇಡಲೆ ಮನವೇ ವಿಷಯದಾಸೆ ಅಂತ ನಿಜಗುಣ ಶಿವಯೋಗಿಗಳ ಕರೆಯನ್ನು ಕೊಡ್ತಾರೆ. ಒಂದೊಂದು ವಿಷಯಕ್ಕೆ ಒಂದೊಂದು ಪ್ರಾಣಿಗಳು ತಮ್ಮ ಹಾನಿಯನ್ನು ಉಂಟು ಮಾಡಿಕೊಂಡಿದ್ದ. ಅಳಿ ಅಂದ್ರೆ ಭ್ರಮರ, ಅಳಿ ಅಂದ್ರೆ ಭ್ರಮರ. ಆ ಭ್ರಮರ ಗಂಧಕ್ಕೆ, ಮಕರಂದಕ್ಕೆ ಮಾರು ಹೋಗಿ ಅದರ ಸುಳಿಯೊಳಗೆ ಸಿಕ್ಕೊಂಡು ಸತ್ತು ಹೋಗಿಬಿಡ್ತಾರೆ. ರಾತ್ರಿರ್ಗಮಿಷ್ಯತಿ ಭಾಸ್ವಾನುದೇಶ್ಯತಿ ಭವಿಷ್ಯತಿ ಸುಪ್ರಭಾತಂ ಅಂತ ಕಮಲದ ಎಲೆಗಳ ಮಧ್ಯದಲ್ಲಿ ಕುಳಿತುಕೊಂಡಿರುವಂತಹ ಭ್ರಮರ, ಒಂದು ಸರೋವರದಲ್ಲಿ ಕಮಲ, ಆ ಕಮಲದ ಮೇಲೆ ಅರಳಿ ನಿಂತಿರುವಂತಹ ಕಮಲದ ಮೇಲೆ ಭ್ರಮರ ಬಂದು ಕುಳಿತುಕೊಂಡು ಅದರ ಮಕರಂದವನ್ನು ಆಸ್ವಾದಿಸ್ತಾ ಇರ್ತದೆ, ಅದರ ಗಂಧವನ್ನು ಅನುಭವಿಸ್ತಾ ಇರ್ತದೆ. ಆ ಸಮಯದಲ್ಲಿ ರಾತ್ರಿ ಆಯಿತು, ಸೂರ್ಯ ಅಸ್ತಾದ, ಕಮಲ ಮುಚ್ಕೊಂಡು ಬಿಡ್ತು, ಮೊದಲು ಹೋಯಿತು. ಒಳಗೆ ಕುಳಿತಿರುವಂತಹ ಭ್ರಮರ ಒಳಗೇ ಕುಳಿತುಕೊಂಡದ. ಅದರಲ್ಲಿ ಶಕ್ತಿ ಇದೆ. ಬೇಕು ಅಂದ್ರೆ ಆ ಕಮಲದ ದಳಗಳನ್ನು ಕತ್ತರಿಸಿ ಹೊರಗೆ ಹೋಗುವಂಥ ಶಕ್ತಿ ಅದ. ಆದ್ರೆ ಆ ಭ್ರಮರ ಅಂತದ, ಇಲ್ಲಿವರೆಗೆ ನನಗಿಷ್ಟು ಚಲೋ ಸುಖಾನ, ಗಂಧವನ್ನು, ಮಕರಂದವನ್ನು ಇದು ಕೊಟ್ಟದ, ಇದನ್ನು ಕತ್ತರಿಸಿದ್ರೆ ದೇವರು ಬೆಸ್ತಾನೆ ನನಗೆ. ಅದಕ್ಕೆ ನಾಳೆ ಮತ್ತೆ ಅರಳಿ ನಿಲ್ತದ, ನಾಳೆ ಮತ್ತೆ ನಾನು ಮಕರಂದವನ್ನು ಅನುಭವಿಸ್ಬೋದು ಅಂತ ಅಲ್ಲೇ ಕುಳಿತುಕೊಳ್ತದೆ. ಬೆಳಕಾಗ್ತದ, ಸೂರ್ಯ ಉದಯ ಆಗ್ತಾನ, ಮತ್ತು ಕಮಲ ಅರಳಿ ನಿಂತದ, ಮತ್ತು ನಾನು ಮಕರಂದವನ್ನು ಸವಿಬಹುದು ಅಂತ ಅಲ್ಲೇ ಕುಳಿತುಕೊಳ್ತದೆ. ಅದು ಭ್ರಮರದ ಭ್ರಮೆ. ನಸುಕಿನ 4-5 ಗಂಟೆಗೆ ಎಲ್ಲಿಂದಲೋ ಒಂದು ಕಾಡಾನೆ ಬಂದು ಸರೋವರದೊಳಗೆ ನುಗ್ಗಿ ನೀರಿನೊಂದಿಗೆ ಚೆಲ್ಲಾಟವನ್ನು ಆಡಿ ಕೊನೆಗೆ ಹೋಗೋ ಕಾಲಕ್ಕೆ ಯಾವ ಭ್ರಮರ ಯಾವ ಕಮಲದೊಳಗೆ ಕುಳಿತುಕೊಂಡಿತ್ತೋ ಆ ಕಮಲವನ್ನು ಸೊಂಡಿಲಿನಿಂದ ಕಿತ್ತುಕೊಂಡು ಮ್ಯಾಲೆ ಹೋಗಿ ತೆಳಗೆ ಹಾಕಿ ತನ್ನ ಕಾಲಿಟ್ಟು ಅದನ್ನು ಹೊಸಕ್ಕೆ ಹಾಕಿಬಿಡ್ತದ. ಕಮಲವೇ ಅಲ್ಲಿ ಆನೆ ಕೆಳಗೆ ಸಿಕ್ಕ ಮೇಲೆ ಕಮಲದ ಒಳಗಿರೋ ಆ ಭ್ರಮರ ಸತ್ತು ಹೋಗಿಬಿಡ್ತದೆ. ಜೀವಾತ್ಮನ ಪರಿಸ್ಥಿತಿನೂ ಹಿಂಗೆ ಇರೋದು. ಸಂಸಾರ ಅನ್ನೋ ಸರೋವರದಲ್ಲಿ ಅರಳಿ ನಿಂತಿರುವಂತಹ ವಿಷಯಗಳು ಅನ್ನುವಂಥ ಮಕರಂದವನ್ನು ಸವಿಲಿಕ್ಕೆ ಮನುಷ್ಯ ಜೀವಾತ್ಮ ಬಂದು ಕೂಡಿರ್ತಾನೆ. ಕಿತ್ಕೊಂಡು ಹೋಗೋ ಶಕ್ತಿ ಇವನಿಗೆ ಇದ್ರೂ ಕೂಡ ನಾಳೆ ನೋಡಿದ್ರಾಯ್ತು, ನಾಡಿದ್ದು ನೋಡಿದ್ರಾಯ್ತು ಅಂತ, ಇನ್ನೂ ಅನುಭವಿಸಿದ್ರಾಯ್ತು ಅಂತ ಅಲ್ಲೇ ಕುಳಿತುಕೊಳ್ತಾನೆ. ಕೊನೆಗೊಂದು ದಿವಸ ಮೃತ್ಯು ಅನ್ನುವಂತಹ ಗಜರಾಜ ನಮ್ಮ ಸಂಸಾರದ ಸರೋವರದಲ್ಲಿ ನುಗ್ತಾನೆ. ನಮ್ಮ ಸಂಸಾರವನ್ನು ಎಲ್ಲವನ್ನು ನಾಶ ಮಾಡಿ ಒಂದು ದಿವಸ ನಾವು ಮೃತ್ಯುವಿಗೆ ತುತ್ತಾಗಿ ಹೋಗಿಬಿಡ್ತೀವಿ. ಮುಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಭ್ರಮರ ಕೇವಲ ಗಂಧದ ವಿಷಯಕ್ಕೆ ಬಲಿಯಾಗಿ ತನ್ನ ಜೀವನವನ್ನು ಕಳೆದುಕೊಂಡು, ಮೀನು ರಸ, ಮೀನುಗಾರ ಏನು ಮಾಡ್ತಾನೆ?
ನದಿಯೊಳಗೆ ಬಲಿ ಹಾಕ್ತಾನೆ. ಆ ಹಾಕಿದ ಬಲಿ ಒಂದಿಷ್ಟು ಅನ್ನದ ಅಗಳನೋ ಮಾಂಸದ ತುಂಡನೋ ಏನೋ ಒಂದಿಷ್ಟು ರುಚಿಯಾಗಿರುವಂಥದ್ದನ್ನು, ಮೀನುಗಳು ಆಕರ್ಷಿಸುವಂಥ ಪದಾರ್ಥವನ್ನು ಅದಕ್ಕೆ ಅಂಟಿಸಿ ನೀರೊಳಗೆ ಎಸಿತಾನ. ಅದನ್ನು ತಿನ್ನಲಿಕ್ಕೆ ಅಂತ ಬಂದಿರುವಂಥ ಮೀನ ಯಾವುದನ್ನು ತನ್ನ ಬಾಯೊಳಗೆ ಹಾಕ್ಕೋಬೇಕು ಅಂತ ಮೀನು ಬರ್ತದೋ ಅದು ಅದರ ಬಾಯೊಳಗೆ ಹೋಗಂಗಿಲ್ಲ, ಬದಲಾಗಿ ಆ ಮೀನನ್ನು ಇನ್ನೊಬ್ಬರ ಬಾಯೊಳಗೆ ಹೋಗಿಬಿಟ್ಟಿರ್ತದೆ. ಆ ಮೀನನ್ನು ಇನ್ನೊಬ್ಬರ ಬಾಯೊಳಗೆ ಹೋಗೋ ಪರಿಸ್ಥಿತಿ ಬರ್ತದೆ. ರಸ ಕೇವಲ ಗಂಧದಿಂದ ಭ್ರಮರ ಹಾಳಾಯಿತು, ಕೇವಲ ರಸಕ್ಕೆ ಬೆನ್ನು ಹತ್ತಿ ಮೀನ ಸತ್ತೋಯಿತು. ಆನೆ ಸ್ಪರ್ಶಕ್ಕಾಗಿ, ಆನೆಯನ್ನು ಸೆರೆ ಹಿಡಿಬೇಕಾಗಿರುವಂಥ ಒಂದು ವಿಶೇಷವಾದ ಕಲೆ, ಒಂದು ತೆಗ್ಗನ್ನು ಮಾಡಿ ಒಂದು ಹೆಣ್ಣಾನೆಯನ್ನು ಕಟ್ಟಿ ಆ ಮೂಲಕ ಆನೆಗಳನ್ನು ಬಂಧಿಸುವಂತಹ, ಸೆರೆ ಹಿಡಿಯುವಂತಹ ಪ್ರಯತ್ನವನ್ನು ಮಾಡುವಂತಹದ್ದನ್ನು ನೀವೆಲ್ಲ ನೋಡಿದವರಾಗಿದ್ದೀರಿ. ಆನೆ ಬಲಿಗೆ ಅದರಿಂದ ಬಿತ್ತು ಸ್ಪರ್ಶಕ್ಕಾಗಿ. ಪತಂಗ ಬೆಳಕಿನ ಹೊಳ ಇರ್ತಾವಲ್ಲ, ಕತ್ತಲದೊಳಗೆ ದೀಪ ಹಚ್ಚಿದ್ರೆ ಸಾಕು, ಆ ದೀಪದ ಸುತ್ತಮುತ್ತ ಹಾರಾಡ್ಕೋತ ಆ ದೀಪಕ್ಕೆ ಮುತ್ತಿಡ್ಲಿಕ್ಕೆ ಹೋಗ್ತಾವ. ಆ ದೀಪನ್ನು ಇನ್ನಷ್ಟು ಅನುಭವಿಸಬೇಕು ಅಂತ ತೆಕ್ಕೆ ಹಾಯ್ಲಿಕ್ಕೆ ಹೋಗ್ತಾವ. ಕೊನೆಗೇನಾಗ್ತಾವ? ಸುಟ್ಕೊಂಡು ಸತ್ತು ಹೋಗ್ಬಿಡ್ತಾವ. ರೂಪ ಜಿಂಕೆ, ಮೃಗ ಅಂದ್ರೆ ಜಿಂಕೆ, ಅದು ಕೊಳಲಿನ ನಾದಕ್ಕೆ ಬಲಿಯಾಗಿ ಬಂಧನಕ್ಕೆ ಒಳಪಡುತ್ತದೆ. ಹೀಗೆ ಒಂದೊಂದು ಪ್ರಾಣಿಗಳು ಒಂದೊಂದು ವಿಷಯವನ್ನು ಬೆನ್ನು ಹತ್ತಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡು, ಹೇ ಮನುಷ್ಯ, 5 ವಿಷಯಗಳನ್ನು ನೀನು ಆಸ್ವಾದಿಸಲಿಕ್ಕೆ ಹೊಂಟಿಯಲ್ಲ, ನಿನ್ನ ಪರಿಸ್ಥಿತಿ ಏನು ಅಂತ ನಿಜಗುಣ ಶಿವಯೋಗಿಗಳ ಪ್ರಶ್ನೆ ಮಾಡ್ತಾರೆ. ನಿಜಗುಣ ಶಿವಯೋಗಿಗಳ ಪ್ರಶ್ನೆ ಮಾಡ್ತಾರೆ. ಹೀಗೆ ವಿಷಯಗಳು ಮನುಷ್ಯನನ್ನು ವಿಶಿಷ್ಟವಾಗಿರುವಂತಹ ಭ್ರಮೆಯನ್ನು ಸೃಷ್ಟಿಸೋದ್ರ ಮೂಲಕ ಬಂಧನಕ್ಕೆ ಒಳಪಡಿಸ್ತವೆ. ಇಂತಹ ವಿಷಯಗಳ ಭ್ರಮೆಯಿಂದ ಗುರುವಾದವನು ಮುಕ್ತನಾಗಿರಬೇಕು. ಅಷ್ಟೇ ಅಲ್ಲ, ತನ್ನ ಬಳಿಗೆ ಬಂದಿರುವಂತಹ ಶಿಷ್ಯರನ್ನೂ ಕೂಡ ಆ ವಿಷಯಗಳ ಭ್ರಮೆಯಿಂದ ಮುಕ್ತಗೊಳಿಸುವಂಥ ಸಾಮರ್ಥ್ಯವನ್ನು ಗುರುವಾದವನು ಪಡೆದುಕೊಂಡಿರಬೇಕು ಅನ್ನೋ ಹಿನ್ನೆಲೆಯನ್ನು ಇಟ್ಟುಕೊಂಡೇನೆ ರೇಣುಕ ಭಗವತ್ಪಾದರು ವಿಮುಕ್ತ ವಿಷಯ ಭ್ರಮಂ ಅನ್ನುವಂಥ ಮಾತನ್ನು ಬರೆದುಕೊಂಡು ಬಂದವರಾಗಿದ್ದಾರೆ. ಇನ್ನು ಮುಂದುವರೆದು ಗುರುವಿನ ಮತ್ತೊಂದು ಲಕ್ಷಣವನ್ನು ರೇಣುಕ ಭಗವತ್ಪಾದರು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಶಿವ ಸಿದ್ಧಾಂತ ತತ್ವಜ್ಞಂ, ಶಿವ ಸಿದ್ಧಾಂತ ತತ್ವಜ್ಞಂ ಛಿನ್ನ ಸಂದೇಹ ವಿಭ್ರಮಂ ಸರ್ವತಂತ್ರ ಪ್ರಯೋಗಜ್ಞಂ ಧಾರ್ಮಿಕಂ ಸತ್ಯವಾದಿನಂ, ಧಾರ್ಮಿಕಂ ಸತ್ಯವಾದಿನಂ. ಗುರುವಿನ ಒಂದೊಂದು ಲಕ್ಷಣದಲ್ಲಿ ಎಷ್ಟು ದೊಡ್ಡ ತತ್ವಜ್ಞಾನ ಅಡಗಿದೆ ಅನ್ನೋದನ್ನು ನಾವು ವಿಮರ್ಶೆ ಮಾಡ್ತಾ 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 ಸಾಗಿದಾಗ ನಮಗೆ ಅರ್ಥ ಆಗ್ತದೆ. ಶಿವಸಿದ್ಧಾಂತ ತತ್ವಜ್ಞಂ, ಶಿವಸಿದ್ಧಾಂತದ ತತ್ವಗಳನ್ನು ಗುರುವಾದವನು ಬಲ್ಲವನಾಗಿರಬೇಕು, ತಿಳ್ಕೊಂಡವನಾಗಿರಬೇಕು. ಶಿವಸಿದ್ಧಾಂತ ತತ್ವ ಅನ್ನೋದಕ್ಕೆ 2 ಅರ್ಥಗಳು. ಒಂದು, ವೀರಶೈವ ಸಿದ್ಧಾಂತದ ಎಲ್ಲ ತತ್ವಗಳನ್ನು ಪರಿಪೂರ್ಣವಾಗಿ ಅವನು ತಿಳಿದುಕೊಂಡವನಾಗಿರಬೇಕು. ಶಿವಸಿದ್ಧಾಂತ ಅನ್ನೋದಕ್ಕೆ ಮತ್ತೊಂದು ಅರ್ಥ ಏನು ಅಂದರೆ ಶಿವಾಗಮಗಳು ಅಂತ ಅರ್ಥ. ಸಿದ್ಧಾಂತ ಅನ್ನೋ ಶಬ್ದ ಒಂದು ನಿರ್ಣಯ ಅಂತ ಅರ್ಥವನ್ನು ಕೊಟ್ಟರೆ, ಒಂದು ತತ್ವ ಅಂತ ಅರ್ಥವನ್ನು ಕೊಟ್ಟರೆ, ಇನ್ನೊಂದು ಶಿವಾಗಮಗಳು ಅನ್ನುವಂಥ ಅರ್ಥವನ್ನು ಸಿದ್ಧಾಂತ ಶಬ್ದ ಕೊಡ್ತದೆ. ಸಿದ್ಧಾಂತ ಶಬ್ದ ಪಂಕಜಾದಿ ಶಬ್ದವತ್ ಯೋಗರೂಢ್ಯ ಶಿವಪ್ರಣೀತೇಷು ಕಾಮಿಕಾದಿಷು ದಶಾಷ್ಟಾದಶಸು ತಂತ್ರೇಷು ಪ್ರಸಿದ್ಧ, ತಂತ್ರೇಷು ಪ್ರಸಿದ್ಧ. ಸಾಮಾನ್ಯವಾಗಿ ಕಮಲವನ್ನು ಪಂಕಜ ಅಂತ ಕರೀತಾರೆ. ಪಂಕಜ ಅಂದರೆ ಕಮಲ ಅಂತ ಅರ್ಥ.
ಯಾಕೆ ಅದಕ್ಕೆ ಕಮಲ ಅಂತ ಕರೀತಾರೆ ಅಂದ್ರೆ, ಪಂಕಜ ಅಂತ ಕರೀತಾರೆ ಅಂದ್ರೆ, ಪಂಕ ಅಂದ್ರೆ ಸಂಸ್ಕೃತೊಳಗೆ ಕೆಸರು ಅಂತ ಅರ್ಥ. ಪಂಕಾತ್ ಜಾಯತೆ ಇತಿ ಪಂಕಜ, ಕೆಸರಿನಲ್ಲಿ ಹುಟ್ಟೋಣದರಿಂದ ಅದನ್ನು ನಾವು ಪಂಕಜ ಪಂಕಜ ಅಂತ ಕರಿತೀವಿ. ಈ ಶಬ್ದ ಕೇವಲ ಕಮಲಕ್ಕೆ ಮಾತ್ರ ಮೀಸಲಾಗಿರುವಂಥದ್ದು. ಕೆಸರಿನಲ್ಲಿ ಹುಟ್ಟುತ್ತದ ಅನ್ನೋ ಕಾರಣಕ್ಕೆ ಅದನ್ನು ನಾವು ಪಂಕಜ ಅಂತ ಕರಿತೀವಿ. ಹಂಗೆ ಕೆಸರಿನೊಳಗೆ ಬರೇ ಕಮಲ ಅಷ್ಟೇ ಹುಟ್ಟಂಗಿಲ್ಲ, ಭಾಳ ಪದಾರ್ಥಗಳು ಹುಡ್ತವೆ. ಹುಳ ಹುಡ್ತವೆ, ಮತ್ತು ಕಸ ಹುಡ್ತದ, ಮತ್ತೇನೇನು ಹುಡ್ತದೆ. ಅವಕ್ಕೆ ಪಂಕಜ ಅಂತ ಕರೆಯಂಗಿಲ್ಲ, ಕೇವಲ ಕಮಲವನ್ನು ಮಾತ್ರ ಪಂಕಜ ಅಂತ ಕರೀತಾರೆ. ಅಂದರೆ ಇದು ವ್ಯುತ್ಪತ್ತಿಯಿಂದಲೂ ಕೂಡ ಪಂಕಜ, ಆಮೇಲೆ ರೂಢಿಯಿಂದಲೂ ಕೂಡ ಅದು ಪಂಕಜ. ಹಂಗೇ ಸಿದ್ಧಾಂತ ಅಂದರೆ ಅದು ರೂಢಿಯಿಂದಲೂ ಕೂಡ ಶಿವಾಗಮಗಳು ಅಂತ ಅರ್ಥ. ಆಮೇಲೆ ವೀರಶೈವ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ತತ್ವ ಸಿದ್ಧಾಂತಗಳನ್ನು ಆ ಸಿದ್ಧಾಂತ, ಆ ಶಾಸ್ತ್ರ, ಆ ವಾಂಗ್ಮಯ ಒಳಗೊಂಡಿರೋಣದರಿಂದ ಇದಕ್ಕೆ ಸಿದ್ಧಾಂತ ಸಿದ್ಧಾಂತ ಅಂತ ಕರೆದುಕೊಂಡು ಬಂದವರಾಗಿದ್ದಾರೆ. ಅಂತೆಯೇ ಸಿದ್ಧಾಂತ ಶಿಖಾಮಣಿಯಲ್ಲಿ ರೇಣುಕ ಭಗವತ್ಪಾದರು ಸಿದ್ಧಾಂತಾಖ್ಯೆ ಮಹಾತಂತ್ರೆ ಕಾಮಿಕಾದ್ಯೆ ಶಿವೋದಿತೆ ನಿರ್ದಿಷ್ಟ ಮುತ್ತರೆ ಭಾಗೆ ವೀರಶೈವ ಮತಂ ಪರಂ. ಕಾಮಿಕವೇ ಮೊದಲುಗೊಂಡು ಇರುವಂತಹ 28 ಶಿವಾಗಮಗಳು. ಈ ಆಗಮಗಳು ಎಷ್ಟದಾವ ಅಂದರೆ 28. ಆ 28 ಶಿವಾಗಮಗಳ ಉತ್ತರ ಭಾಗದಲ್ಲಿ, ನಿರ್ಣಯಾತ್ಮಕವಾಗಿರುವಂಥ ಭಾಗದಲ್ಲಿ ವೀರಶೈವ ಸಿದ್ಧಾಂತ ಉಪದೇಶಿಸಲ್ಪಟ್ಟಿದೆ ಅನ್ನುವಂಥ ಮಾತನ್ನು ಜಗದ್ಗುರು ರೇಣುಕ ಭಗವತ್ಪಾದರು ಹೇಳಿರೋಣದರಿಂದ ಇಲ್ಲಿ ಸಿದ್ಧಾಂತ ಅಂದರೆ ಶಿವಾಗಮಗಳು ಅಂತ ನಾವು ಅರ್ಥೈಸಿಕೊಳ್ಬೇಕು. ಈ ಶಿವಾಗಮಗಳು ಎಲ್ಲಿಂದ ಬಂದಿದ್ದಾವೆ? ಇವು ಯಾಕೆ ಸ್ವಯಂ ಪ್ರಮಾಣಗಳು ಅಂದರೆ, ಈ ಶಿವಾಗಮಗಳ ಉತ್ಪತ್ತಿಯನ್ನು ಕುರಿತು ಆಗಮದಲ್ಲೇ ಹೇಳಿರುವಂಥ ಮಾತು, ಆಗತಂ ಶಿವಭಕ್ತರಾತ್ತು ಗತಂ ಚ ಗಿರಿಜಾಮುಖೆ ಮತಂ ಶ್ರೀ ವಾಸುದೇವಸ್ಯ ಆಗಮ ಇತಿ ಕೀರ್ತಿತಾಹ. ಆಗಮ ಇತಿ ಕೀರ್ತಿತಾಹ. ಆ ಅಂದ್ರೆ ಬಂದದ್ದು, ಗ ಅಂದ್ರೆ ಹೋದದ್ದು, ಮ ಅಂದ್ರೆ ಸಮ್ಮತಿ ಇರೋದು. ಆ ಅಂದ್ರೆ ಬಂದದ್ದು ಎಲ್ಲಿಂದ? ಶಿವನಿಂದ ಬಂದದ್ದು. ಶಿವನೇ ಈ ಸಿದ್ಧಾಂತವನ್ನು ಉಪದೇಶ ಮಾಡಿದ್ದಾನೆ. ಆಗತಂ ಶಿವಭಕ್ತರಾತ್ತು. ಗ ಅಂದ್ರೆ ಹೋದದ್ದು, ಎಲ್ಲಿಗೆ ಹೋಯಿತು? ಉಪದೇಶವನ್ನು ಕೇಳಿದವರು ಯಾರು ಅಂದ್ರೆ ಗಿರಿಜಾಮುಖೆ. ಗತಂಚ ಗಿರಿಜಾಮುಖೆ. ಪಾರ್ವತಿ ಮೊಟ್ಟ ಮೊದಲು ಇದನ್ನು ಕೇಳಿದವಳಾಗಿದೆ. ಆಮೇಲೆ ಇದಕ್ಕೆ ಒಪ್ಪಿಗೆ ಯಾರ್ದದ ಅಂತ ಕೇಳಿದ್ರೆ ಪಾರ್ವತಿ ಕೇಳಿದ್ಲು, ಪರಮಾತ್ಮ ಹೇಳ್ದ. ಸ್ವಯಂ ವಿಷ್ಣುವಿಗೂ ಕೂಡ ಇದು ಸಮ್ಮತವಾಗಿರುವಂಥ ಸಂಗತಿ. ಅದಕ್ಕೆ ಮತ ಯಾರ್ದು ಅಂದ್ರೆ, ಸಮ್ಮತಿ ಯಾರ್ದು ಅಂದ್ರೆ ವಿಷ್ಣುವಿನ ಸಮ್ಮತಿಯೂ ಕೂಡ ಇದೆ ಅನ್ನೋ ಕಾರಣಕ್ಕೆ ಇದನ್ನು ಆಗಮ ಅಂತ ಕರಿಬೇಕು ಅಂತ ಹೇಳ್ತಾರೆ. ಈ ಶಿವಾಗಮಗಳು ಬಂದದ್ದು ಎಲ್ಲಿಂದ? ಶಿವನಿಂದಲೇ ಬಂದಿರುವಂಥದ್ದು. ಆ ಕಾರಣಕ್ಕಾಗಿಯೇ ಇವುಗಳನ್ನು ಸ್ವಯಂ ಪ್ರಮಾಣ ಅಂತ ಕರೀತಾರೆ. ಇವುಗಳನ್ನು ಇನ್ನೊಂದರಿಂದ ಪ್ರಮಾಣೀಕರಿಸಬೇಕಾದ ಅವಶ್ಯಕತೆ ಇಲ್ಲ. ಇವು ಸ್ವಯಂ ಪ್ರಮಾಣಗಳು, ಸ್ವತಃ ಪ್ರಮಾಣಗಳು. ವೇದಗಳು ಕೂಡ ಅಷ್ಟೇ ಸ್ವತಃ ಪ್ರಮಾಣಗಳು. ನಿಶ್ವಸಿತಮೇತದ್ ಋಗ್ವೇದೋ ಯಜುರ್ವೇದೋ ಸಾಮವೇದೋ ಅಥರ್ವಣಃ. ಈ 4 ವೇದಗಳು ಕೂಡ ಶಿವನ ನಿಶ್ವಾಸದ ಮೂಲಕ ಬಂದಿದ್ದಾವೆ ಅನ್ನುವಂಥ ಮಾತನ್ನು ವೇದಗಳಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ವೇದಗಳು ಶಿವನ ಶ್ವಾಸೋಚ್ಛ್ವಾಸದ ರೂಪದಲ್ಲಿ ಬಂದ್ರೆ, ಆಗಮಗಳು ಶಿವನ ವೈಖರಿ ವಾಣಿಯ ಮೂಲಕ ಪ್ರಕಟವಾಗಿರುವಂಥವುಗಳು. ವೇದವನ್ನು ಒಮ್ಮೊಮ್ಮೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ಬೋದು, ಯಾಕಂದ್ರೆ ಕದ್ಲೆ ಹೇಳಿದ್ದನ್ನು ತಿಳ್ಕೊಳ್ಳೋದು ಕಷ್ಟ. ಆದರೆ ವೈಖರಿಯ ವಾಣಿಯ ಮೂಲಕ ಸ್ಪಷ್ಟವಾಗಿ ಹೇಳಿರುವಂಥದ್ದನ್ನು ಹಾಗೆ ತಿಳಿದುಕೊಳ್ಳೋದು ಸುಲಭ ಇರ್ತದನೋ ಹಾಗೆ ಆಗಮಗಳನ್ನು ಅರ್ಥ ಮಾಡ್ಕೊಳ್ಳೋದು ಹೆಚ್ಚು ಸುಲಭ ಅನ್ನುವಂಥ ಮಾತನ್ನು
ಇಲ್ಲಿ ನಾವು ಅರ್ಥೈಸಿಕೊಳ್ಬೇಕಾಗಿದೆ. ಅದು ವೇದನೆ ಇರಲಿ, ಆಗಮಗಳೇ ಇರಲಿ, ಶಿವನಿಂದ ಬಂದಿದ್ದಾವೆ. ಇದರ ಅರ್ಥ ಏನು ಅಂತ ಕೇಳಿದರೆ, ಶಿವನೇ ಬರೆದ ಅಥವಾ ಶಿವನೇ ಇವನು ಕೂತ್ಕೊಂಡು ರೈಟ್ ಮಾಡಿದ ಅಂತ ಹಿಂಗಲ್ಲ. ಶಿವನಿಂದ ಮಹರ್ಷಿಗಳು ಇವುಗಳನ್ನು ಪಡೆದುಕೊಂಡರು ಅಂತ ಅರ್ಥ. ಅದಕ್ಕೆ ಇವುಗಳನ್ನು ಅಪೌರುಷೇಯಗಳು ಅಂತ ಕರಿತೀವಿ ನಾವು. ಅಪೌರುಷೇಯಗಳು ಅಂದರೆ ಮನುಷ್ಯ ಪುರುಷಾವಸ್ಥೆಯಲ್ಲಿದ್ದಾಗ, ವ್ಯಕ್ತಿ ಅವಸ್ಥೆಯಲ್ಲಿದ್ದಾಗ ಇವು ಬಂದವಲ್ಲ. ಬದಲಾಗಿ ಯಾವಾಗ ಮನುಷ್ಯ ಸಾಧನೆಯನ್ನು ಮಾಡ್ತಾ 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 ಸಮಾಧಿ ಸ್ಥಿತಿಯನ್ನು ಪಡ್ಕೊಂಡು, ಯಾವಾಗ ಮನುಷ್ಯ ತನವನ್ನು ಕಳ್ಕೊಂಡು, ತನ್ನ ಅಹಂಕಾರವನ್ನು, ಅಭಿಮಾನವನ್ನು, ತನ್ನತನವನ್ನೆಲ್ಲ ಕಳ್ಕೊಂಡು ಆ ಪರಮ ಚೈತನ್ಯದಲ್ಲಿ ಭಾವನಾತ್ಮಕವಾಗಿ ಒಂದಾಗ್ತಾನೋ, ಆವಾಗ ಅವನಿಂದ ಅವು ಇವರಿಗೆ ಪ್ರಕಟ ಆದವು ಅನ್ನೋ ಅರ್ಥದಲ್ಲಿ ಅವು ಶಿವನಿಂದ ಹೊರಹೊಮ್ಮಿದಂಥ ಸಾಹಿತ್ಯಗಳು, ವಾಂಗ್ಮಯಗಳು ಅನ್ನುವಂಥದ್ದನ್ನು ನಾವು ಅರ್ಥೈಸಿಕೊಳ್ಬೇಕು. ಅಂತೆಯೇ ಉಪನಿಷತ್ತುಗಳಲ್ಲಿ ಮಂತ್ರಗಳನ್ನು ಯಾರು ಕೊಟ್ಟರು ಅನ್ನೋದಕ್ಕೆ ತೇ ಧ್ಯಾನ ಯೋಗಾನುಗತ ಅಪಶ್ಯನ್ ಅಂತ ಹೇಳ್ತಾರೆ. ಧ್ಯಾನದ ಅವಸ್ಥೆಯೊಳಗೆ ಸಮಾಧಿಯಲ್ಲಿ ಆ ಮಂತ್ರಗಳನ್ನು ಆ ಪರಮಾತ್ಮ ಶಕ್ತಿಯ ಮೂಲಕ ಋಷಿಗಳು ಪಡೆದುಕೊಂಡರು ಅನ್ನುವಂಥದ್ದನ್ನು ಉಪನಿಷತ್ತುಗಳು ಬರೆದುಕೊಂಡು ಬರ್ತಾ ಇದ್ದಾವೆ. ಅದಕ್ಕಾಗಿ ನಾವೆಲ್ಲ ಸೂಕ್ಷ್ಮವಾಗಿ ವಿಚಾರ ಮಾಡಿದರೆ ನಾವು ಇವತ್ತು ಹೇಳುವಂತಹ, ಪಡೆದುಕೊಳ್ಳುವಂತಹ ಎಲ್ಲ ಜ್ಞಾನಗಳು ಕೂಡ ಪರಮಾತ್ಮನಿಂದಲೇ ಬಂದಿರುವಂಥವುಗಳು. ವಿಜ್ಞಾನ ಅಹಂಕಾರದಿಂದ ಅದನ್ನು ನಾನು ಮಾಡಿದೆ ಅಂತ ಹೇಳ್ಕೊಳ್ತದೆ. ಆದರೆ ಸುಜ್ಞಾನ, ಆತ್ಮಜ್ಞಾನ, ಋಷಿಗಳು, ಮಹರ್ಷಿಗಳು ಇದನ್ನು ನಾನು ಮಾಡಿದವನೆಲ್ಲ ನನ್ನ ಮೂಲಕ ಆ ಪರಮಾತ್ಮನೇ ಮಾಡಿಸಿಕೊಂಡ ಅನ್ನುವಂಥ ನಿರಂಕರವಾದ ಭಾವನೆಯನ್ನು ಅದು ಆತ್ಮಜ್ಞಾನ ಹೇಳ್ಕೊಂಡು. ವಸ್ತುತಃ ಎಲ್ಲ ಜ್ಞಾನಗಳು ಬಂದದ್ದು ಪರಮಾತ್ಮನಿಂದಲೇ, ಪರಮಾತ್ಮನಿಂದಲೇ, ಆ ದೈವಿ ಶಕ್ತಿಯಿಂದಲೇ. ನಿಮಗೊಂದೆರಡು ಉದಾಹರಣೆಗಳನ್ನು ಹೇಳಿದರೆ ಗೊತ್ತಾಗ್ತದೆ. ಅತಿ ಹೆಚ್ಚು ನೊಬೆಲ್ ಪ್ರಶಸ್ತಿಗಳನ್ನು ಪಡೆದುಕೊಂಡಿರುವಂಥ ಪರಿವಾರ ಅಂದ್ರೆ ಕ್ಯೂರಿ ಪರಿವಾರ. ಮೇಡಮ್ ಕ್ಯೂರಿ ಹೆಸರನ್ನು ನೀವೆಲ್ಲ ಕೇಳಿರ್ಬೋದು. ಒಬ್ಬ ಸೈಂಟಿಸ್ಟ್, ವಿಜ್ಞಾನಿಯವರು. ಈ ರೇಡಿಯಮನ್ನು ಕೂಡ ಕಂಡು ಹಿಡಿದವಳು ಅವಳೇ. ಆ ಮೇಡಮ್ ಕ್ಯೂರಿ ತನ್ನ ಯಾವುದೋ ಒಂದು ವೈಜ್ಞಾನಿಕ ಸಂಶೋಧನೆಯ ಸಂದರ್ಭದಲ್ಲಿ ಎಷ್ಟೆಲ್ಲ ಚಿಂತನೆ ಮಾಡಿದರೂ ಕೂಡ, ಎಷ್ಟೆಲ್ಲ ಪ್ರಯೋಗಗಳನ್ನು ಮಾಡಿದರೂ ಕೂಡ ಅವಳಿಗೆ ಅದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ದೊರೆಯಲೇ ಇಲ್ಲ. ಸಂಶೋಧನೆಯನ್ನು ಮಾಡಿ ಪ್ರಯೋಗವನ್ನು ಮಾಡಿ ಬೇಸತ್ಲು. ನನಗೆ ಪರಿಹಾರ ಸಿಗ್ತಾ ಇಲ್ಲ ಅಂತ ಹೇಳಿ ನೊಂದ್ಕೊಂಡ್ಳು. ಬೇಸರ ಮಾಡಿಕೊಂಡು ಕೊನೆಗೆ ಏನು ಮಾಡಿದ್ಲು ಅಂದ್ರೆ, ತನ್ನ ಮನಸ್ಸಿನಲ್ಲಿರುವಂಥ ಪ್ರಶ್ನೆಯನ್ನು ನೋಟ್ಬುಕ್ಕಿನೊಳಗೆ ಬರೆದು ಬೇಸರಗೊಂಡು ಮಲ್ಕೊಂಡ್ಲಂತ. ಬೇಸರಗೊಂಡು ಮಲ್ಕೊಂಡ್ಲು, ನಿದ್ದೆ ಹತ್ತು. ಬೆಳಿಗ್ಗೆ ಹೇಳ್ತಾಳೆ. ಎದ್ದ ಮೇಲೆ ತಾನು ಬರೆದಿಟ್ಟಿರುವಂತಹ ಪ್ರಶ್ನೆಯ ಆ ನೋಟ್ಬುಕ್ಕನ್ನು ನೋಡ್ತಾಳೆ. ಆಶ್ಚರ್ಯ ಅಂದರೆ, ಯಾವ ಪ್ರಶ್ನೆಗಾಗಿ ಹಗಲಿರುಳು ಅವಳು ತಡ್ಕಾಳ್ತಾ ಇದ್ಲೋ, ಹಗಲಿರುಳು ಶೋಧಿಸ್ತಾ ಇದ್ಲೋ, ಆ ಪ್ರಶ್ನೆ ಅಷ್ಟೇ ಇರಲಿಲ್ಲ ಅಲ್ಲೇ. ಆ ಪ್ರಶ್ನೆಗೆ ಉತ್ತರವೂ ಕೂಡ ಕೆಳಗೆ ಬರೆದಿತ್ತಂತೆ. ಪ್ರಶ್ನೆ ಬರೆದು ಅವಳು ಮಲ್ಕೊಂಡಾಳ. ಬೆಳಗ್ಗೆ ಎದ್ದು ನೋಡಿದರೆ ಆ ಪ್ರಶ್ನೆಗೆ ಉತ್ತರನೂ ಕೂಡ ಪ್ರಕಟ ಆಗಿತ್ತು. ಯಾರು ಬರೆದ್ರು ಇದ್ರ ಉತ್ತರನ? ಎಲ್ಲಿಂದ ಬಂತು ಈ ಉತ್ತರ ಅಂತ ಹೇಳಿ ಮತ್ತಷ್ಟು ನಿಖರವಾಗಿ ಅವಳು ಆ ನೋಟ್ಬುಕ್ಕನ್ನು ನೋಡಲಿಕ್ಕೆ ಹೋದ್ರೆ ಅಲ್ಲಿ ಹಸ್ತಾಕ್ಷರಗಳು ಯಾರು ಇದ್ದು ಅಂದ್ರೆ ಬೇರೆ ಯಾರೂ ಇರಲಿಲ್ಲ, ಅವಳೇ ಬರೆದಿದ್ಲು. ಅವಳವೇ ಹಸ್ತಾಕ್ಷರಗಳು.
ಅರೆ ನಾನೇ ಬರ್ದಿನಲ್ಲ ಇದನ್ನು ಅಂದ್ಕೊಂಡ್ಲಕ್ಕೆ, ನಾನೇ ಬರ್ದಿನಲ್ಲ ಇದನ್ನು, ಆದರೆ ನನಗೇ ಗೊತ್ತಿಲ್ಲ, ನಾನು ಪ್ರಶ್ನೆ ಮಾತ್ರ ಬರೆದು ಮಲ್ಕೊಂಡೀನಿ, ಉತ್ತರ ನಾನು ಹೆಂಗೆ ಬರೆದೆ ಅಂತ ಅವಳಿಗೆ ಆಶ್ಚರ್ಯ. ಆದರೆ ಕೊನೆಗೆ ತನ್ನನ್ನು ತಾನು ಆತ್ಮವಿಮರ್ಶೆಗೆ ಒಳಪಡಿಸಿದಾಗ ರಾತ್ರಿ ನಿದ್ದಿಗಣ್ಣಿನೊಳಗೆ ಎದ್ದು ಅವಳು ಆ ಪ್ರಶ್ನೆಗೆ ಉತ್ತರವನ್ನು ಬರೆದಿದ್ಲು ಅನ್ನೋದು ಸ್ಪಷ್ಟ ಆಯ್ತು ಅವಳಿಗೆ. ಎಚ್ಚರ ಇದ್ದಾಗ ಮೇಡಮ್ ಕ್ಯೂರಿ ಆಗಿದ್ಲು, ನಿದ್ದೆ ಹತ್ತಿದಾಗ ಮೇಡಮ್ ಕ್ಯೂರಿ ಅಲ್ಲಿ ಇರಲಿಲ್ಲ, ಅವಳು ಹೋಗಿಬಿಟ್ಟಿದ್ಲು. ಅವಳ ಅಹಂಕಾರ ಅಲ್ಲಿ ಇರಲಿಲ್ಲ, ನಾನು ಅನ್ನೋದು ಅಲ್ಲಿ ಇರಲಿಲ್ಲ. ನಾನು ಅನ್ನೋದು ಅಹಂಕಾರ ಪೂರ್ಣವಾಗಿ ಸರಿದು ಹೋದಾಗ ಅವ್ಯಕ್ತವಾಗಿರುವಂತಹ ಆ ಶಕ್ತಿನೇ ಅವಳ ಮೂಲಕ ಉತ್ತರವನ್ನು ಕೊಟ್ಟಿತ್ತು. ಅದು ಪರಮಾತ್ಮ ಚೈತನ್ಯದ ಜ್ಞಾನ, ಪರಮಾತ್ಮನ ಜ್ಞಾನ. ಬಂದದ್ದು ಎಲ್ಲಿಂದ? ಪರಮಾತ್ಮನಿಂದ. ವಿಜ್ಞಾನಿಗಳೆಲ್ಲ ನಾನು ಕಂಡು ಹಿಡಿದೆ ಅಂತ ಹೇಳಿ ಒಂದೊಂದು ಸಂಶೋಧನೆಗೆ ತಮ್ಮ ಹೆಸರನ್ನು ಹೇಳ್ಕೋತ ಬಂದರು. ಆದರೆ ದಾರ್ಶನಿಕರು ಯಾರೂ ಕೂಡ ಈ ಮಂತ್ರವನ್ನು ನಾನು ಕಂಡು ಹಿಡಿದೆ, ಇದು ನನ್ನ ಮಂತ್ರ ಅಂತ ಯಾರೂ ಹೇಳಲಿಲ್ಲ. ಬದಲಾಗಿ ಅವರೆಲ್ಲ ಏನು ಹೇಳಿದರು ಅಂದ್ರೆ, ಇದು ದೇವರ ಕೊಡುಗೆ, ಅವನೇ ಕೊಟ್ಟಿರುವಂಥ ಪ್ರಸಾದ ಇದು ಅಂತ ಹೇಳಿದರು. ಇದೇ ವಿಜ್ಞಾನಕ್ಕೆ ಮತ್ತು ಆತ್ಮಜ್ಞಾನಕ್ಕೆ ಇರುವಂತಹ ಒಂದು ದೊಡ್ಡ ವ್ಯತ್ಯಾಸ. ನೀವು ಇನ್ನೊಬ್ಬ ವಿಜ್ಞಾನಿಯ ಹೆಸರನ್ನು ಕೇಳಿದ್ದೀರಿ, ಅದು ಯಾರು ಅಂತ ಕೇಳಿದರೆ ಆರ್ಕಿಮಿಡೀಸ್. ಸಿರಾಕ್ಯೂಸ್ನಲ್ಲಿ ಇರುವಂತಹ ಒಬ್ಬ ಗ್ರೀಕ್ ವಿಜ್ಞಾನಿ. ರಾಜಾಶ್ರಯದಲ್ಲಿ ಒಂದು ಸಂಶೋಧನೆಯನ್ನು ಮಾಡ್ತಿದ್ದ. ಸಾಂದ್ರತೆಯ ಸಿದ್ಧಾಂತವನ್ನು ಕಂಡುಹಿಡಿಯುವಾಗ ಒಂದು ಸಂಶೋಧನೆಯನ್ನು ಮಾಡ್ತಾ ಇದ್ದ. ಎಷ್ಟು ಪ್ರಯತ್ನ ಮಾಡಿದರೂ ಅವನಿಗೂ ಹೊಳಿಲಿಲ್ಲ, ಎಷ್ಟು ಚಿಂತನೆ ಮಾಡಿದರೂ ಕೂಡ ಉತ್ತರ ಸಿಗಲಿಲ್ಲ. ಕೊನೆಗೆ ಒಂದು ದಿವಸ ಬಾತ್ರೂಮ್ನೊಳಗೆ ಹೋದ, ಸ್ನಾನ ಮಾಡ್ತಾ ಇದ್ದ. ಅವನ ಕೈಯೊಳಗಿನ ಚರಗಿ ಜಾರಿ ಕೊಳದೊಳಗೆ ಬಿತ್ತು. ಆವಾಗ ಅವನಿಗೆ ಉತ್ತರ ಪ್ರಕಟ ಆಗಿತ್ತಂತೆ. ಸಾಂದ್ರತೆಯ ಸಿದ್ಧಾಂತದ ಉತ್ತರ ಆವಾಗ ಅವನು ಸಿಕ್ಕಾಗ ಅವನು ಆರ್ಕಿಮಿಡೀಸ್ ಆಗಿರಲಿಲ್ಲ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಏನು ಅಂದರೆ, ಯಾವಾಗ ಅವನಿಗೆ ಅದು ಗೋಚರ ಆತೋ ಆ ಕ್ಷಣವೇ ತಾನು ಬೆತ್ತಲೆ ಇದ್ದೇನೆ ಅನ್ನುವ ಪ್ರಜ್ಞೆಯನ್ನೂ ಕೂಡ ಮರೆತು ಬಾಗಿಲು ತೆಗೆದು ಯುರೇಕಾ ಅನ್ಕೋತ ರಾಜ್ಯದ ಓಣಿ ತುಂಬೆಲ್ಲ ತಿರುಗಾಡಕತ್ತಿದ್ದಂತ. ಅಂದರೆ ನನಗೆ ಸಿಕ್ತು ಅಂತ ಹೇಳಿ ರಾಜ್ಯದ ಬೀದಿಯಲ್ಲೆಲ್ಲ ಸಂಚರಿಸ್ತಾ ಇದ್ದ. ಅವಾಗ ಯಾವನೋ ಒಬ್ಬ ಬಂದು ನೀನು ನೋಡ್ಕೋರಪ್ಪ ಅಂತ ಅಂದಾಗ ಎಚ್ಚರನಾಗಿ ಹೋಗಿ ಬಟ್ಟೆ ಹಾಕ್ಕೊಂಡಂತವ. ಅಂದ್ರೆ ಅವನಿಗೆ ಆ ಜ್ಞಾನ ಹೊಳೆದಾಗ ಅವನಾಗಿ ಅವನು ಇರಲಿಲ್ಲ. ಒಂದು ವೇಳೆ ಅವನಾಗಿ ಅವನು ಇದ್ದ ಅಂದರೆ ಅಷ್ಟು ಶ್ರೇಷ್ಠವಾಗಿರುವಂಥ ಒಬ್ಬ ಜ್ಞಾನಿ ಬೀದಿ ತುಂಬ ಬೆತ್ತಲೆ ಆಗಿ ತಿರುಗಾಡ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇರಲಿಲ್ಲ. ಇದು ಎಲ್ಲದರಿಂದ ಸ್ಪಷ್ಟವಾಗುವಂಥ ಒಂದು ಸಂಗತಿ ಏನು ಅಂದರೆ, ಜಗತ್ತಿನ ಪ್ರತಿಯೊಂದು ಜ್ಞಾನ ಅದು ಪ್ರಕಟ ಆಗೋದು ಎಲ್ಲಿಂದ ಅಂದ್ರೆ ಅದು ಅವ್ಯಕ್ತದಿಂದಲೇ. ಯಾವ ಕಾಲಕ್ಕೆ, ಯಾರ ಮೂಲಕ, ಯಾವ ಪ್ರಮಾಣದಲ್ಲಿ ಪ್ರಕಟ ಆಗಬೇಕು ಅನ್ನೋದನ್ನು ಕೂಡ ಆ ಶಕ್ತಿನೇ ನಿರ್ಧಾರ ಮಾಡ್ತದೆ. ಆ ಶಕ್ತಿಯ ಕೈಗೊಂಬೆಗಳಾಗಿ ನಾವು ಆ ಜ್ಞಾನವನ್ನು ಅದರ ಮೂಲಕ ಪಡ್ಕೊಂಡು ಪ್ರಪಂಚಕ್ಕೆ ಕೊಡುವಂತಹ ಮಾಧ್ಯಮಗಳು ಮಾತ್ರ ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಅರ್ಥೈಸಿಕೊಳ್ಬೇಕು. ಆ ಹಿನ್ನೆಲೆಯಲ್ಲೇ ವೇದಗಳು, ಆಗಮಗಳು ಇವೆಲ್ಲವೂ ಕೂಡ ಪರಮಾತ್ಮನ ಜ್ಞಾನ, ದೇವರ ಜ್ಞಾನ, ದೈವಿ ಶಕ್ತಿಯ ಕೊಡುಗೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಲಾಗಿದೆ. ಇಂತಹ ದೈವಿ ಶಕ್ತಿಯ ಅಪರೂಪದ ಒಂದು ವಾಂಗ್ಮಯ ಅಂದರೆ ಅದು ಶಿವಾಗಮ ವಾಂಗ್ಮಯ. ಈ ಶಿವಾಗಮ ವಾಂಗ್ಮಯವನ್ನು ಗುರುವಾದವನು ಸಂಪೂರ್ಣವಾಗಿ ತಿಳಿದುಕೊಂಡು ತನ್ನ ಬಳಿಗೆ ಬಂದಿರುವಂತಹ ಶಿಷ್ಯನಿಗೆ ಅವನ ಎಲ್ಲ ಸಂಶಯಗಳು ದೂರವಾಗುವ ರೀತಿಯಲ್ಲಿ ಉಪದೇಶ ಮಾಡುವ ಶಕ್ತಿಯನ್ನು ಪಡ್ಕೊಂಡವನಾದಾಗ ಮಾತ್ರ ಅವನು ಶ್ರೇಷ್ಠನಾದ ಗುರುವು, ನಿಜವಾದ ಗುರು ಅಂತ ಅವನು ಕರೆಸಿಕೊಳ್ಳಲಿಕ್ಕೆ ಸಾಧ್ಯ ಅನ್ನೋ ಹಿನ್ನೆಲೆಯಲ್ಲಿ
ಶಿವ ಸಿದ್ಧಾಂತ ತತ್ವಜ್ಞಂ ಅನ್ನುವಂಥ ಮಾತನ್ನು ಜಗದ್ಗುರು ರೇಣುಕ ಭಗವತ್ಪಾದರು ಗುರುವಿನ ಲಕ್ಷಣದ ಸಂದರ್ಭದಲ್ಲಿ ಹೇಳ್ಕೊಂಡು ಬಂದವರಾಗಿದ್ದಾರೆ. ಹಿಂಗೆ ಗುರುವಿನ ಲಕ್ಷಣಗಳನ್ನು ಒಂದೊಂದಾಗಿ ಹೇಳ್ತಾ ಎಂಥ ಗುರುವನ್ನು ಆರಿಸಿಕೊಳ್ಳಬೇಕು ಅನ್ನುವಂಥ ಮಾರ್ಗದರ್ಶನವನ್ನು ಗುರು ಕಾರುಣ್ಯ ಸ್ಥಳದ ಉದ್ದಕ್ಕೂ ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಇಂತಹ ಇನ್ನೂ ಅನೇಕ ಲಕ್ಷಣಗಳನ್ನು ನಾವು ನಾಳಿನ ದಿವಸ ಅವಲೋಕಿಸೋಣ ಅನ್ನುವಂಥ ಮಾತುಗಳನ್ನು ವ್ಯಕ್ತ ಮಾಡಿ ಇವತ್ತು ನಮ್ಮ ತುಮಕೂರಿನ ಸಮೀಪದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಚಿಕ್ಕಲ್ ತೊಟ್ಟಿಲ್ಕೆರೆಯ ಶ್ರೀಗಳವರು ತಮ್ಮ ಇಳಿ ವಯಸ್ಸಿನಲ್ಲಿ ಭಾಳ ಸುಂದರವಾಗಿ ತಮ್ಮ ಧರ್ಮ ಸಂದೇಶವನ್ನು ನೀಡಿದವರಾಗಿದ್ದಾರೆ. ಬಹುತೇಕ ಅವರು ಹೇಳುವಂಥ ಮಾತುಗಳನ್ನು ಕೇಳಿದರೆ ವೀರಶೈವ ಸಿದ್ಧಾಂತ ಎಷ್ಟು ಸ್ಪಷ್ಟವಾಗಿದೆ, ಎಷ್ಟು ನಿಖರವಾಗಿದೆ ಅನ್ನೋದು ಇದರಿಂದ ಎಲ್ಲರಿಗೂ ಕೂಡ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಬಹುತೇಕ ಅವರು ತಮ್ಮ ಇಡೀ ಜೀವನವನ್ನು ಪುರಾಣ ಪ್ರವಚನ ಧರ್ಮ ಪ್ರಚಾರ ಧರ್ಮ ಜಾಗೃತಿ ಮಾಡೋದರಲ್ಲೇ 80 ವರ್ಷದ ಕಾಲಗಳನ್ನು ಸವಿಸಿದರ ಪರಿಣಾಮವಾಗಿಯೇ ಇಷ್ಟು ಪರಿಪಕ್ವವಾಗಿರುವಂಥ ವಿಚಾರಗಳನ್ನು ಅವರು ಹೇಳಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದನ್ನು ಇಲ್ಲಿ ವ್ಯಕ್ತ ಮಾಡ್ತಾರೆ. ಅವರಿಗೆ ಜಗದ್ಗುರು ಪಂಚಾಚಾರ್ಯರು ಬಸವಾದಿ ಶಿವಶರಣರು ಇನ್ನೂ ಆಯುಷ್ಯ ಆರೋಗ್ಯವನ್ನು